ಹಲೋ ಗೆಳೆಯರಿ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಏಪ್ರಿಲ್ 1, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಚರ್ಚೆಯ ಮೊದಲೇ ಆರ್ಟಿಕಲ್ ಅನ್ನು ನೋಡೋದಾದರೆ, ಮೋಸ್ಟ್ ಪಾರ್ಟ್ಸ್ ಆಫ್ ಇಂಡಿಯಾ ಟು ಸಿ ಮೋರ್ ಹೀಟ್ ವೇವ್ಸ್ ಡೇಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 1 ಅಡಿನಲ್ಲಿ ಫಿಸಿಕಲ್ ಜಿಯೋಗ್ರಫಿ ಆಸ್ಪೆಕ್ಟ್ನ ಆಧಾರದ ಮೇಲೆ ಕನೆಕ್ಟ್ ಆಗುವಂಥದ್ದು. ಈ ಒಂದು ಆರ್ಟಿಕಲ್ ನಡೆಯಲ್ಲಿ ಭಾರತದ ಸಾಕಷ್ಟು ಭಾಗದಲ್ಲಿ ಹೀಟ್ ವೇವ್ಸ್ಗಳ ಇಂಪ್ಯಾಕ್ಟ್ ಆಗುವಂಥ ಸಾಧ್ಯತೆ ಇದೆ ಅಂತ ಕಾಣ್ಬೋದು. IMD ಒಂದು ರಿಪೋರ್ಟನ್ನು ಕೊಡ್ತಾ ಇದೆ. ಹಾಗಿದ್ರೆ ಹೀಟ್ ವೇವ್ಸ್ ಅಂದರೆ ಏನು, ಯಾವ ರೀತಿಯಾಗಿ ನಾವು ಕನ್ಸಿಡರ್ ಮಾಡ್ತೇವೆ ಅನ್ನೋದು ಸಹ ಇಂಪಾರ್ಟೆಂಟ್ ಆಗುತ್ತೆ. ನಾರ್ಮಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತಕ್ಕಂಥ ಟೆಂಪ್ರೇಚರ್ಕಿನೂ ಹೆಚ್ಚಾಗಿರುವಂತಹ ಒಂದು ಟೆಂಪ್ರೇಚರ್ ಕಂಡೀಷನನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಕ್ಕಂಥ ಸ್ಥಿತಿಗತಿಗಳಂತ ಹೇಳ್ಬೋದು. ಇದು ಲಾಂಗ್ ಪೀರಿಯಡ್ ಟೈಮಲ್ಲಿ ಇಂಪ್ಯಾಕ್ಟ್ ಆಗ್ತಾ ಇರೋದನ್ನು ಗಮನ ಹರಿಸುವಂಥದ್ದು. ಈ ಒಂದು ಟೆಂಪ್ರೇಚರ್ ನಡೆಯಲ್ಲಿ ಹೈ ಹ್ಯೂಮಿಡಿಟಿನೂ ಸಹ ಇರುತ್ತೆ. ಹೈ ಹ್ಯೂಮಿಡಿಟಿಯ ಒಂದು ಇಂಪ್ಯಾಕ್ಟನ್ನು ನಾವು ಫೇಸ್ ಮಾಡಬೇಕಾಗುತ್ತೆ. ಹೈ ಹ್ಯೂಮಿಡಿಟಿ, ಹೈ ಟೆಂಪ್ರೇಚರ್, ಈ ಎಲ್ಲ ಕಾರಣಗಳಿಂದಾಗಿ ನಾವು ಹೀಟ್ ವೇವ್ಸನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಇದರಿಂದ ಮಾನವನ ಮೇಲೆ ಒಂದು ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ, ಎನಿಮಲ್ಸ್ಗಳ ಮೇಲೂ ಸಹ ಒಂದು ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ, ನಮ್ಮ ಎಕೋಸಿಸ್ಟಮ್ ಮೇಲೂ ಸಹ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತಲೇ ಗಮನ ಹರಿಸ್ಬೋದು. ಸೊ ಅಬ್ನಾರ್ಮಲಿ ಹೈ ಟೆಂಪ್ರೇಚರನ್ನು ಪ್ರೊಲಾಂಗ್ಡ್ ಪೀರಿಯಡ್ ತನಕ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದರೆ ಹೀಟ್ ವೇವ್ಸ್ ಅನ್ನುವಂತಹ ನೇಮನ್ನು ಕೊಡ್ತಾರೆ. IMD ಕೆಲವೊಂದಿಷ್ಟು ಕ್ರೈಟೇರಿಯಾವನ್ನು ಸಹ ಫಿಕ್ಸ್ ಮಾಡಿದೆ, ಯಾವ ರೀತಿಯಾಗಿ ನಾವು ಹೀಟ್ ವೇವ್ಸ್ ಅಂತ ಕನ್ಸಿಡರ್ ಮಾಡ್ಬೋದು ಅಂತ. ಒಂದು ವೇಳೆ ಮೋರ್ ದೆನ್ 40 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಟೆಂಪ್ರೇಚರ್ ಫೇಸ್ ಮಾಡ್ತಾ ಇದ್ದರೆ, ಇಷ್ಟು ಮಟ್ಟಿಗೆ ಟೆಂಪ್ರೇಚರ್ ರೀಚ್ ಆಗಿದ್ದೇ ಆದರೆ ಇವಾಗ ಹೀಟ್ ವೇವ್ಸ್ ಅಂತ ಹೇಳ್ಬೋದು. ಅಥವಾ ಒಂದು ಏರಿಯಾದಲ್ಲಿ ನಾರ್ಮಲ್ ಟೆಂಪ್ರೇಚರ್ ಅಂತ ತೆಗೆದುಕೊಂಡಾಗ ಆ ಒಂದು ನಾರ್ಮಲ್ ಟೆಂಪ್ರೇಚರ್ಕಿನೂ +4.5 ಟು +6.4 ಅಷ್ಟು ಇನ್ಕ್ರೀಸ್ ಆಗ್ತಾ ಹೋದರೆ ಈ ಒಂದು ಸ್ಥಿತಿಗತಿಯನ್ನು ಸಹ ನಾವು ಹೀಟ್ ವೇವ್ಸ್ ಅಂತ ಕರಿತೇವೆ. ಇವಾಗ ನಾರ್ಮಲ್ ಟೆಂಪ್ರೇಚರ್ 30 ಡಿಗ್ರಿ ಸೆಲ್ಸಿಯಸ್ ಇದೆ ಅಂತ ಅಂದ್ಕೊಳ್ಳಿ, ಇದು 34 ಅಥವಾ 35 ಏನಾದರೂ ರೀಚ್ ಆದರೂ ಕೂಡ ಈ ಒಂದು ಏರಿಯಾದಲ್ಲಿ ಹೀಟ್ ವೇವ್ಸ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಸಿವಿಯರ್ ಆಗಿರ್ತಕ್ಕಂಥ ಹೀಟ್ ವೇವ್ಸ್ ಅಂತ ಬಂದಾಗ ಮೋರ್ ದೆನ್ 6.5 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಹೆಚ್ಚಾಗೋದನ್ನು ನಾವು ಗಮನಿಸ್ತಾ ಇದ್ದೇವೆ. ಹೀಟ್ ವೇವ್ಸ್ ಅಂತ ಕನ್ಸಿಡರ್ ಮಾಡಲಿಕ್ಕೆ 40 ಅಥವಾ 40ಕ್ಕಿಂತ ಹೆಚ್ಚು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇರಬೇಕು, ಅಥವಾ ನಾರ್ಮಲ್ ಟೆಂಪ್ರೇಚರ್ಕಿನೂ 4.5 ಟು 6.4 ಅಷ್ಟು ಇನ್ಕ್ರೀಸ್ ಆಗ್ತಕ್ಕಂಥ ಸ್ಥಿತಿಗತಿ ಇದ್ದಾಗ ಹೀಟ್ ವೇವ್ಸ್ ಅಂತ ಕನ್ಸಿಡರ್ ಮಾಡ್ತೇವೆ. ಸಿವಿಯರ್ ಹೀಟ್ ವೇವ್ಸ್ ಅಂತ ಬಂದಾಗ ಮೋರ್ ದೆನ್ 6.5 ಡಿಗ್ರಿ ಸೆಲ್ಸಿಯಸ್. ಹಾಗೂ ಕೋಸ್ಟಲ್ ಏರಿಯಾದಲ್ಲಿ ಮೋರ್ ದೆನ್ 37 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಟೆಂಪ್ರೇಚರ್ ಇರಬೇಕು, ಪ್ಲಸ್ ಹೈ ಹ್ಯೂಮಿಡಿಟಿ ಇರ್ತಕ್ಕಂಥ ಸ್ಥಿತಿಗತಿಗಳನ್ನು ಕಾಣ್ಬೋದು. ಸೊ ಇಲ್ಲಿ ಹೀಟ್ ವೇವ್ಸ್ಗಳ ಒಂದು ಟೈಪನ್ನು ನೋಡಿದಾಗ ಡ್ರೈ ಹೀಟ್ ವೇವ್ಸ್ ಅಂತ ಹೇಳ್ಬೋದು, ಹಾಗೂ ಹ್ಯೂಮಿಡ್ ಹೀಟ್ ವೇವ್ಸ್ ಅಂತಲೂ ಸಹ ಕಾಣ್ಬೋದು. ಸೊ ಹ್ಯೂಮಿಡ್ ಹೀಟ್ ವೇವ್ಸ್ ಅಂತ ಬಂದಾಗ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಹ್ಯೂಮಿಡಿಟಿ ಇರ್ತಾ ಇರೋದನ್ನು ನೋಡ್ತಾ ಇದ್ವಿ. ಕೋಸ್ಟಲ್ ರೀಜನಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇರೋದನ್ನು ನೋಡ್ತಾ ಇದ್ವಿ. ಡ್ರೈ ಹೀಟ್ ವೇವ್ಸ್ ಕಂಡೀಷನಲ್ಲಿ ಲೋ ಹ್ಯೂಮಿಡಿಟಿಯನ್ನು ಕಾಣ್ತಾ ಇದ್ದಾವೆ. ಜನರಲಿ ನಾರ್ತ್ ಇಂಡಿಯಾ, ಸೆಂಟ್ರಲ್ ಇಂಡಿಯಾದಲ್ಲಿ ಈ ಒಂದು ಕಂಡೀಷನ್ ಕಂಡು ಬರುತ್ತೆ. ಹೀಟ್ ವೇವ್ಸ್ಗೆ ಸಂಬಂಧಪಟ್ಟಂಥ ಕಾಸಸ್ಗಳು ಯಾವ ರೀತಿಯಾಗಿದೆ, ನ್ಯಾಚುರಲ್ ಕಾಸಸ್ ಅಂತ ನೋಡಿದಾಗ ಹೈ ಪ್ರೆಷರ್ ಸಿಸ್ಟಮ್ ನಡಿಯಲ್ಲಿ ಹಾಟ್ ಏರ್ ಟ್ರ್ಯಾಪ್ ಆಗಿರ್ತಕ್ಕಂಥ ಒಂದು ಸ್ಥಿತಿಗತಿಯ ಮುಖಾಂತರ ಸಹ ಸಾಕಷ್ಟು ಏರಿಯಾಗಳು ಹೀಟ್ ವೇವ್ಸನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಹೈ ಪ್ರೆಷರ್ ಸಿಸ್ಟಮ್ ನಡಿಯಲ್ಲಿ ಹಾಟ್ ಏರ್ ಟ್ರ್ಯಾಪ್ ಆಗಿರ್ತಕ್ಕಂಥ ಒಂದು ಕಂಡೀಷನ್. ಅನದರ್ ಥಿಂಗ್ ಅಂತಂದರೆ ಸೋಲಾರ್ ಹೀಟಿಂಗು ತುಂಬ ಜಾಸ್ತಿ ಆಗುತ್ತೆ. ಕ್ಲಿಯರ್ ಸ್ಕೈ ಇರೋದ್ರಿಂದನೂ ಕೂಡ ಸೋಲಾರ್ ಹೀಟಿಂಗ್ ಜಾಸ್ತಿ ಆಗುವಂಥ ಸ್ಥಿತಿಗತಿಗಳ ಮುಖಾಂತರ ಹೀಟ್ ವೇವ್ಸ್ಗಳು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಹಾಗೂ ಡೆಸರ್ಟ್ ಏರಿಯಾಯಿಂದ ಡ್ರೈ ವಿಂಡ್ಸ್ಗಳ ಒಂದು ಮೂವ್ಮೆಂಟನ್ನು ನಾವು ನೋಡ್ಬೋದು. ಡ್ರೈ ವಿಂಡ್ಸ್ಗಳ ಒಂದು ಇಂಪ್ಯಾಕ್ಟ್ನ ಮುಖಾಂತರ ಸಾಕಷ್ಟು ಏರಿಯಾದಲ್ಲಿ ಹೀಟ್ ವೇವ್ಸ್ಗಳು ಎಕ್ಸ್ಪೀರಿಯನ್ಸ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಇವೆಲ್ಲವೂ ಸಹ ಒಂದು ನ್ಯಾಚುರಲ್ ಕಾಸ್ ಅಂತಲೇ ಹೇಳ್ಬೋದು. ಅನದರ್ ಥಿಂಗ್ ಅಂದರೆ ಇವಾಗ ಕ್ಲೈಮೆಟಿಕ್ ಫ್ಯಾಕ್ಟರ್ ಲಾಂಗ್ ಟರ್ಮಲ್ಲಿ ಇಂಪ್ಯಾಕ್ಟ್ ಆಗ್ತಾ ಇರುವಂಥ ಒಂದು ಕ್ಲೈಮೇಟ್ ಚೇಂಜ್. ಸೊ ಕ್ಲೈಮೇಟ್ ಚೇಂಜ್ನಿಂದಾಗಿಯೂ ಸಹ ಹೀಟ್ ವೇವ್ಸ್ಗಳ ಇಂಟೆನ್ಸಿಟಿ ಇನ್ಕ್ರೀಸ್ ಆಗ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಫ್ರೀಕ್ವೆಂಟಾಗಿ ನಾವು ಹೀಟ್ ವೇವ್ಸನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಕ್ಕಂಥ ಸ್ಥಿತಿಗತಿಗಳನ್ನು ಕಾಣ್ಬೋದು. ಅಗೇನ್ ಎಲ್ ನೀನೋ ಸಿಚುವೇಷನನ್ನು ನೋಡಿದಾಗ ಜನರಲಿ ಎಲ್ ನೀನೋ ನಡಿನಲ್ಲಿ ರೇನ್ಫಾಲು ರೆಡ್ಯೂಸ್ ಆಗ್ತಕ್ಕಂಥ ಸ್ಥಿತಿಗತಿಗಳನ್ನು ನೋಡ್ತೇವೆ. ರೇನ್ಫಾಲ್ ರೆಡ್ಯೂಸ್ ಆಗ್ತಾ ಇದೆ ಅಂದರೆ ಹೀಟು ಸಹ ಜಾಸ್ತಿ ಆಗ್ತಾ ಇದೆ ಅಂತ ನಾವು ಕನೆಕ್ಟ್ ಮಾಡ್ಬೋದು. ಹೀಟು ಜಾಸ್ತಿ ಎಕ್ಸ್ಪೀರಿಯನ್ಸ್ ಮಾಡ್ತಕ್ಕಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದೇವೆ. ಇದರಿಂದ ಹ್ಯೂಮನ್ ಮೇಲೆ ಸಾಕಷ್ಟು ಇಂಪ್ಯಾಕ್ಟ್ ಆಗುತ್ತೆ. ಸಾಕಷ್ಟು ಜನರಿಗೆ ಹೀಟ್ ಸ್ಟ್ರೋಕ್ ಆಗುವಂಥ ಸಾಧ್ಯತೆ ಇದೆ, ಡಿಹೈಡ್ರೇಷನ್ ಆಗ್ತಕ್ಕಂಥ ಸಾಧ್ಯತೆ ಇದೆ, ಡೆತ್ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಎಲ್ಡರ್ಲಿ ಪಾಪ್ಯುಲೇಷನ್ಗೆ, ಮಕ್ಕಳ ಮೇಲೆ, ವರ್ಕರ್ಸ್ಗಳ ಮೇಲೆ ಸಾಕಷ್ಟು ಇಂಪ್ಯಾಕ್ಟನ್ನು ಇದು ಕ್ರಿಯೇಟ್ ಮಾಡುತ್ತೆ. ಆ್ಯಂಡ್ ಅಗ್ರಿಕಲ್ಚರ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ನೋಡಿದಾಗ ಕ್ರಾಪ್ಗಳು ಸಹ ಸ್ಟ್ರೆಸ್ಸಲ್ಲಿ ಹೋಗ್ತವೆ. ಇದರಿಂದ ನಮ್ಮ ಈಲ್ಡು ಸಹ ರಿಡ್ಯೂಸ್ ಆಗುತ್ತೆ, ಸಾಯಿಲ್ ಮಾಯ್ಶ್ಚರು ಸಹ ಲಾಸ್ ಆಗುವಂಥ ಸ್ಥಿತಿಗತಿಗಳನ್ನು ನೋಡ್ತಾ ಇದ್ವಿ. ಎಕನಾಮಿಕಲಿ, ಎನ್ವಿರಾನ್ಮೆಂಟಲಿ ಸಾಕಷ್ಟು ಇಂಪ್ಯಾಕ್ಟನ್ನು ಸಹ ಇದು ಕ್ರಿಯೇಟ್ ಮಾಡುತ್ತೆ ಅಲ್ವಾ. ವಾಟರ್ ಸ್ಕೇರ್ಸಿಟಿಯನ್ನು ಕ್ರಿಯೇಟ್ ಮಾಡುತ್ತೆ. ಪವರ್ನ ಒಂದು ಡಿಮ್ಯಾಂಡು ಸಹ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ.
ಫಾರೆಸ್ಟ್ ಫೈರು ಸಹ ಹೆಚ್ಚಾಗ್ತಕ್ಕಂಥ ಸಾಧ್ಯತೆಗಳನ್ನು ಕಾಣ್ಬೋದು. ಇನ್ನು ಮಾನ್ಸೂನ್ ಹಾಗೂ ಹೀಟ್ ವೇವ್ಸ್ಗೆ ಲಿಂಕ್ ಮಾಡಿದ್ದೆ ಆದರೆ ಮಾನ್ಸೂನ್ ರೈನ್ಫಾಲ್ ಆಗಬೇಕು ಅಂತಂದರೆ ಲೋ ಪ್ರೆಷರ್ ಏರಿಯಾ ಕ್ರಿಯೇಟ್ ಆಗಬೇಕು, ಲ್ಯಾಂಡ್ ಸರಿಯಾಗಿ ಹೀಟಿಂಗ್ ಆಗಬೇಕು. ಇದರ ಮುಖಾಂತರ ನಾವು ಮಾನ್ಸೂನ್ ರೈನ್ಫಾಲನ್ನು ರಿಸೀವ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹೀಟ್ ವೇವ್ಸ್ ಇದಾವಂತಂದರೆ ಲ್ಯಾಂಡು ಸರಿಯಾಗಿ ಹೀಟಿಂಗ್ ಆಗೋದನ್ನು ಕಾಣ್ತೇವೆ. ಇದರಿಂದ ಮಾನ್ಸೂನ್ ರೈನ್ಫಾಲು ಸಹ ಸರಿಯಾಗಿ ಆಗ್ಬೋದು. ಆದರೆ ಅಬ್ನಾರ್ಮಲ್ ಪ್ಯಾಟರ್ನ್ ಏನಿದೆಯಲ್ಲ, ಟೂ ಮಚ್ ಹೀಟ್ ಏನಿದೆಯಲ್ಲ, ಇದರ ಮುಖಾಂತರ ಮಾನ್ಸೂನ್ ಸರ್ಕ್ಯುಲೇಷನು ಸಹ ಡಿಸ್ರಪ್ಷನ್ ಆಗ್ತಕ್ಕಂಥ ಒಂದು ಸಾಧ್ಯತೆಯನ್ನು ಕಾಣ್ಬೋದು. ಈ ಒಂದು ಹಂತದಲ್ಲಿ ಕೆಲವು ಸೇಫ್ಟಿ ಮೇಜರ್ಸ್ಗಳನ್ನು ನಾವು ತೆಗೆದುಕೊಳ್ಳಲೇಬೇಕು. ಹೆಲ್ತ್ ಅಂತ ಬಂದಾಗ ಸರಿಯಾಗಿ ವಾಟರ್ನ ಕುಡಿಬೇಕು, ಸನ್ ಟೈಮಲ್ಲಿ ಎಕ್ಸ್ಪೋಜರ್ ಆಗೋದನ್ನು ಅವಾಯ್ಡ್ ಮಾಡಬೇಕು, ಆದಷ್ಟು ಲೈಟ್ ಕಲರ್ ಕ್ಲಾತಿಂಗನ್ನು ಪ್ರಿಫರ್ ಮಾಡಬೇಕು. ಇದರಡಿನಲ್ಲಿ ಅಲ್ಬಿಡೋ ಪವರ್ ಜಾಸ್ತಿ ಇರೋದ್ರಿಂದ ಸನ್ಲೈಟು ವಾತಾವರಣಕ್ಕೆ ರಿಫ್ಲೆಕ್ಟ್ ಆಗೋದನ್ನು ಕಾಣ್ತಾ ಇದ್ದೇವೆ. ಹಾಗಾಗಿ ಹೆಲ್ತ್ ಕಾನ್ಷಿಯಸ್ ಅಂತ ತೆಗೆದುಕೊಂಡಾಗ ಲೈಟ್ ಕಲರ್ಡ್ ಕ್ಲಾತಿಂಗನ್ನು ನಾವು ಚೂಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ IMD ಕೊಡ್ತಾ ಇರುವಂತಹ ರಿಪೋರ್ಟನ್ನು ನಾವು ನೋಡಿದಾಗ ಸಾಕಷ್ಟು ಪಾರ್ಟ್ಸ್ ಅಡಲ್ಲಿ ಹೀಟ್ ಡೇಸ್ಗಳ ಒಂದು ಎಕ್ಸ್ಪೀರಿಯೆನ್ಸ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ನಾರ್ತ್ ಇಂಡಿಯಾದಲ್ಲಿ ನಾರ್ಮಲ್ ಟೆಂಪ್ರೇಚರ್ ಇರುತ್ತಲ್ಲ ಸಮ್ಮರ್ ಡೇಸ್ನಲ್ಲಿ, ಅದಕ್ಕಿಂತಲೂ ಕಡಿಮೆ ಆಗುವಂಥ ಸಾಧ್ಯತೆ ಇದೆ. ಅಂದರೆ ನಾರ್ತ್ ಇಂಡಿಯಾದಲ್ಲಿ ಒಂದು ಕೂಲರ್ ಎಫೆಕ್ಟ್ ಆಗುವಂಥ ಸಾಧ್ಯತೆ ಇದೆ. ರೀಜ್ನಲ್ ಲೆವೆಲಲ್ಲಿ ಏಪ್ರಿಲ್ ಟು ಜೂನ್ ಕಂಡೀಷನನ್ನು ಗಮನ ಹರಿಸಿದಾಗ ಈಸ್ಟ್ ಇಂಡಿಯಾ ಆಗಿರ್ಬೋದು, ನಾರ್ತ್ ಈಸ್ಟ್ ಇಂಡಿಯಾ ಆಗಿರ್ಬೋದು, ಕೆಲವೊಂದಿಷ್ಟು ಸೆಂಟ್ರಲ್ ಇಂಡಿಯಾದ ಈಸ್ಟ್ ಪಾರ್ಟ್ ಅಂತ ನಾವು ತೆಗೆದುಕೊಂಡಾಗ ಅಬೋವ್ ನಾರ್ಮಲ್ ಟೆಂಪ್ರೇಚರ್ ಎಕ್ಸ್ಪೆಕ್ಟೇಷನ್ಸನ್ನು ಕಾಣ್ಬೋದು. ಬಿಲೋ ನಾರ್ಮಲ್ ಟೆಂಪ್ರೇಚರ್ ಇರೋದು ನಾರ್ತ್ ಇಂಡಿಯಾದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಹೈ ಹೀಟ್ ವೇವ್ ರಿಸ್ಕ್ ಇರುವಂತಹ ಏರಿಯಾಗಳಂತಂದರೆ ಕೋಸ್ಟಲ್ ಒಡಿಶಾ, ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ಅಥವಾ ತಮಿಳುನಾಡು, ಆಂಧ್ರ ಪ್ರದೇಶ್, ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕದ ಕೆಲವು ಪಾರ್ಟ್ಸ್ ನಡೆಯಲು ಸಹ ಹೈ ಹೀಟ್ ವೇವ್ಸ್ನ ಒಂದು ರಿಸ್ಕನ್ನು ಕಾಣ್ತಾ ಇದ್ದೇವೆ. ಇನ್ನು ರೈನ್ಫಾಲ್ಗೆ ಸಂಬಂಧಪಟ್ಟಂತೆ ನೋಡಿದಾಗ ಏಪ್ರಿಲ್ ಮಂತಲ್ಲಿ ನಾರ್ಮಲ್ ರೈನ್ ಆಗೋಕ್ಕಿಂತ 12% ಅಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ರೈನ್ಫಾಲ್ ಆಗುವಂಥ ಸಾಧ್ಯತೆ ಇದೆ. ಎಲ್ ನೀನೋ ಆಸ್ಪೆಕ್ಟ್ ಅಂತ ಬಂದಾಗ ಎಲ್ ನೀನೋ ಜನರಲಿ ಬರಗಾಲವನ್ನು ತೆಗೆದುಕೊಂಡು ಬರುತ್ತೆ. ಓಕೆ, ಎಲ್ ನೀನೋ ಜುಲೈಯಲ್ಲಿ ಹೆಚ್ಚಾಗಿ ಇಂಪ್ಯಾಕ್ಟ್ ಆಗುವಂಥ ಸಾಧ್ಯತೆ ಇದೆ. ಬಿಕಾಸ್ ಪ್ಯಾಸಿಫಿಕ್ ಓಷನ್ ನಡಿನಲ್ಲಿ ಒಂದು ವಾರ್ಮಿಂಗ್ ಕಂಡೀಷನ್ ಕ್ರಿಯೇಟ್ ಆಗುತ್ತೆ. ಇದರಿಂದ ಭಾರತದಲ್ಲಿ ರೈನ್ಫಾಲು ರೆಡ್ಯೂಸ್ ಆಗುತ್ತಲ್ವ, ವೀಕ್ ಮಾನ್ಸೂನನ್ನು ಕಾಣ್ತಾ ಇದ್ದೇವಲ್ವ. ಜುಲೈ ಮಂತಲ್ಲಿ ನಾವು ಎಲ್ ನೀನೋ ಫೇಸ್ ಮಾಡ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಇವಾಗ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತಕ್ಕಂಥ ಟೆಂಪ್ರೇಚರ್ನಿಂದಾಗಿ ಹಲವು ಏರಿಯಾದಲ್ಲಿ ರೈನ್ಫಾಲ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಇದರಿಂದ ನಮ್ಮ ಲ್ಯಾಂಡು ಕೂಡ ಕೂಲ್ ಡೌನ್ ಆಗ್ತಾ ಬರುತ್ತೆ. ಗ್ರ್ಯಾಜುವಲ್ ಆಗಿ ಕೂಲ್ ಡೌನ್ ಆಗ್ತಾ ಇರೋದ್ರಿಂದ ಲೋ ಪ್ರೆಷರ್ ಬೆಲ್ಟು ಕ್ರಿಯೇಟ್ ಆಗೋದಿಲ್ಲ. ಲೋ ಪ್ರೆಷರ್ ಸರಿಯಾಗಿ ನಮ್ಮ ಒಂದು ಭಾರತದಲ್ಲಿ ಕ್ರಿಯೇಟ್ ಆಗಿಲ್ಲ ಅಂತಂದರೆ ಮಾನ್ಸೂನು ಸಹ ಸರಿಯಾದ ಕಾಲಕ್ಕೆ ಬರೋದಿಲ್ಲ. ಮಾನ್ಸೂನ್ ಡಿಲೇ ಆಗುವಂಥ ಸಾಧ್ಯತೆ ಇದೆ. ಮಾನ್ಸೂನ್ ವೀಕ್ ಆಗ್ತಕ್ಕಂಥ ಸಾಧ್ಯತೆಯನ್ನು ಕಾಣ್ಬೋದು. ಅಗ್ರಿಕಲ್ಚರ್ ಲೆವೆಲಲ್ಲೂ ಸಹ ಸಾಕಷ್ಟು ಇದು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಬಿಕಾಸ್ ಮಾನ್ಸೂನ್ ಅನ್ಸರ್ಟನ್ ಇದ್ದರೆ ಸರಿಯಾದಂಥ ಬೆಳೆಯನ್ನು ನಾವು ಎನ್ಶೂರ್ ಮಾಡಲಿಕ್ಕೆ ಆಗೋದಿಲ್ಲ. ಅದರಲ್ಲೂ ಖಾರೀಫ್ ಕ್ರಾಪ್ಗೆ ಸಾಕಷ್ಟು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಸಾಯಿಲ್ ಮಾಯ್ಶ್ಚರು ಸಹ ಕಡಿಮೆ ಆಗ್ತಾ ಬರೋದನ್ನು ನಾವು ಗಮನಿಸ್ಬೋದು. ಎಲ್ ನೀನೋನು ಕೂಡ ಸ್ಟ್ರಾಂಗ್ ಆಗೋದ್ರಿಂದ ಡ್ರಾಟ್ ಆಗುವಂಥ ಸಾಧ್ಯತೆ ಇದೆ. ವಾಟರ್ ಕ್ರೈಸಿಸ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಸರ್ಕಾರ ಡ್ರಾಟ್ ಪ್ರಿಪೇರ್ನೆಸ್ಸನ್ನು ತೋರಿಸ್ಬೇಕಾಗುತ್ತೆ. ವಾಟರ್ ಮ್ಯಾನೇಜ್ಮೆಂಟ್ ಮೇಲೆ ಫೋಕಸ್ ಮಾಡಬೇಕು ಅನ್ನುವಂಥದ್ದನ್ನು ಕಾಣ್ಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಹೀಟ್ ವೇವ್ಸ್ನ ಆಧಾರದ ಮೇಲೆ ನಾವು ಕ್ವಶನ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ವೆರಿ ಇಂಪಾರ್ಟೆಂಟ್. ಇದರಿಂದ ಯಾವ ರೀತಿಯಂಥ ಇಂಪ್ಯಾಕ್ಟ್ ಇದೆ, ಯಾವ ರೀತಿಯಂಥ ಕಾಸಸ್ಗಳಿದ್ದಾವೆ ಅಂತ ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ. ಇಲ್ಲಿ ನಿಮಗೊಂದು ಸಿಂಪಲ್ ಪ್ರಶ್ನೆಯನ್ನು ಕೇಳುವಂಥದ್ದಾದರೆ, ಕೋಲ್ಡ್ ವೇವ್ಸ್ ಅಂತ ನಾವು ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ತೇವೆ, ಯಾವ ಒಂದು ಕ್ರೈಟೀರಿಯಾವನ್ನು ಕನ್ಸಿಡರ್ ಮಾಡ್ತೇವೆ ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನದಾಗಿ ಆ್ಯನ್ ಇಂಪೀಚ್ಮೆಂಟ್ ಮೂವ್ ವಿತ್ ನೋ ವಿನ್ನರ್ಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗುತ್ತೆ. ರೀಸೆಂಟ್ಲಿ ಚೀಫ್ ಎಲೆಕ್ಷನ್ ಕಮಿಷನರ್ ಅವರನ್ನು ರಿಮೂವ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಂಪೀಚ್ಮೆಂಟ್ ಮೋಷನನ್ನು ಪಾಸ್ ಮಾಡ್ತಾ ಇರೋದಾಗಿ ಕಾಣ್ತಾ ಇದ್ದೇವೆ. ಅಪೋಸಿಷನ್ ಪಾರ್ಟೀಸ್ಗಳು ಇನಿಷಿಯೇಟ್ ಮಾಡಿರ್ತಕ್ಕಂಥ ಈ ಒಂದು ಇಂಪೀಚ್ಮೆಂಟ್ ಮೋಷನ್ಗೆ ಸಂಬಂಧಪಟ್ಟಂತೆ ಆಥರ್ ಅವರಲ್ಲಿ ಹೇಳ್ತಾ ಇದ್ದಾರೆ, ಎಕ್ಸಾಕ್ಟ್ಲಿ ಯಾರು ಇಲ್ಲಿ ವಿನ್ನರು ಅನ್ನುವಂಥದ್ದು, ಅಂದರೆ ಯಾವ ರೀತಿಯಂಥ ಕಾನ್ಸಿಕ್ವೆನ್ಸಸ್ಗಳು ಕ್ರಿಯೇಟ್ ಆಗ್ಬೋದು ಅಂತ. ಮೇನ್ ಸ್ಟಡಿಯಲ್ಲಿ ಅದರಲ್ಲೂ ಸಂವಿಧಾನಾತ್ಮಕವಾಗಿ ಇರುವಂತಹ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಯಾವ ರೀತಿಯಂಥ ಕಾನ್ಸಿಕ್ವೆನ್ಸಸ್ಸನ್ನು ಫೇಸ್ ಮಾಡ್ಬೋದು ಅಲ್ವಾ. ಇವಾಗ ಎಲೆಕ್ಷನ್ ಕಮಿಷನ್ನ ಒಂದು ಕ್ರೆಡಿಬಿಲಿಟಿಗೆ ಸಂಬಂಧಪಟ್ಟಂಥ ಒಂದು ಕ್ವಶನ್ ಮಾರ್ಕು ಕ್ರಿಯೇಟ್ ಆಗುತ್ತೆ. ಅಪೋಸಿಷನ್ ಪಾರ್ಟೀಸ್ಗಳು ಇವಾಗ ಈ ಒಂದು ಮೋಷನ್ನ ಪಾಸ್ ಮಾಡಿದ್ದಾರೆ. ನಿಜವಾಗ್ಲೂ ಅಪೋಸಿಷನ್ ಪಾರ್ಟೀಸ್ಗಳಿಗೆ ಬೆನಿಫಿಟ್ ಆಗುತ್ತಾ, ವೋಟರ್ಸ್ಗಳಿಗೆ ಬೆನಿಫಿಟ್ ಆಗುತ್ತಾ, ಅಥವಾ ಎಲೆಕ್ಷನ್ ಕಮಿಷನ್ನ ಒಂದು ಕ್ರೆಡಿಬಿಲಿಟಿಗೆ ಸಂಬಂಧಪಟ್ಟಂತೆ ಥ್ರೆಟ್ ಕ್ರಿಯೇಟ್ ಆಗುತ್ತಾ ಅನ್ನುವಂಥ ಪ್ರಶ್ನೆಗಳನ್ನು ಇಲ್ಲಿ ಇಡ್ತಾ ಇದ್ದಾರೆ. ಸೊ ಎಲೆಕ್ಷನ್ ಕಮಿಷನ್ ಮೇಲೆ ಇರುವಂತಹ ಚಾರ್ಜಸ್ಗಳು ಏನಿದ್ದಾವೆ ಅಂತಂದರೆ, ಅದರಲ್ಲೂ ಎಲೆಕ್ಟೋರಲ್ ರೋಲ್ ರಿವಿಷನ್ಗೆ ಸಂಬಂಧಿಸಿದಂತೆ ಸಾಕಷ್ಟು ಚರ್ಚೆಯನ್ನು ನಾವು ಕಾಣ್ತಾ ಬರ್ತಾ ಇದ್ದೇವೆ.
ಇದರಲ್ಲಿ ಸರಿಯಾದಂತಹ ಒಂದು ಪ್ರೊಸೀಜರನ್ನು ಫಾಲೋ ಮಾಡಿಲ್ಲ ಅನ್ನುವಂಥದ್ದಾಗಿರ್ಬೋದು, ಸರಿಯಾದಂಥ ಒಂದು ರೀಸನ್ಸನ್ನು ಕೊಟ್ಟಿಲ್ಲ ಅನ್ನುವಂಥದ್ದಾಗಿರ್ಬೋದು. ಈ ಒಂದು ಹಂತದಲ್ಲಿ ಸುಪ್ರೀಂ ಕೋರ್ಟು ಸಹ ಸಾಕಷ್ಟು ರೀತಿಯಾಗಿ ಇನ್ವಾಲ್ವ್ ಆಗಿದೆ. ಯಾವ ರೀತಿಯಾದಂತಹ ಅಥೆಂಟಿಕೇಷನ್ನ ತೆಗೆದುಕೊಂಡು ಬರಬೇಕು, ಅದರಲ್ಲೂ ಆಧಾರವನ್ನು ಇನ್ಕ್ಲೂಡ್ ಮಾಡ್ಕೋಬೇಕು ಬೇಡ ಅನ್ನುವಂಥ ಇಶ್ಯೂ ನಡೆಯಲ್ಲಿ ಸುಪ್ರೀಂ ಕೋರ್ಟು ಸಹ ಸಜೆಷನ್ ಕೊಡ್ತಾ ಬರ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಆದರೂ ಕೂಡ ಅಪೋಸಿಷನ್ ಪಾರ್ಟಿಯವರು ಎಲೆಕ್ಷನ್ ಕಮಿಷನ್ನ ಮೇಲೆ ಒಂದು ಅಲಿಗೇಷನ್ ಹಾಕ್ತಾ ಇದ್ದಾರೆ. ಅದರಲ್ಲೂ ಚೀಫ್ ಎಲೆಕ್ಷನ್ ಕಮಿಷನರ್ ಅವರನ್ನು ರಿಮೂವ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಂಪೀಚ್ಮೆಂಟ್ ಮೋಷನನ್ನು ಪಾಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಯಾರೂ ಕೂಡ ವಿನ್ನರ್ ಇಲ್ಲ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಈ ಒಂದು ಇಂಪೀಚ್ಮೆಂಟ್ ಸಕ್ಸಸ್ ಆಗದೆ ಇರತಕ್ಕಂಥ ಸಾಧ್ಯತೆ ಇರಬಹುದು. ಹೆಚ್ಚಾಗಿ ಒಂದು ಡೌಟ್ಫುಲ್ ಕಂಡೀಷನಲ್ಲಿದೆ ಅಂತ ಹೇಳ್ಬೋದು. ಆದರೆ ಎಲೆಕ್ಷನ್ ಕಮಿಷನ್ ಮೇಲೆ ಇರತಕ್ಕಂಥ ಒಂದು ಟ್ರಸ್ಟು ಇಲ್ಲಿ ಹಾಳಾಗುವಂಥ ಸಾಧ್ಯತೆ ಇದೆ ಅಲ್ವಾ. ಇವಾಗ ಎಲೆಕ್ಷನ್ ಕಮಿಷನ್ ಇಂಪಾರ್ಟೆನ್ಸ್ ಏನಿದೆ, ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸನ್ನು ಕಂಡಕ್ಟ್ ಮಾಡುವಂಥ ಹಂತದಲ್ಲಿ ಯಾವುದೇ ರೀತಿಯಾಗಿ ಪಕ್ಷಪಾತವನ್ನು ಮಾಡಬಾರ್ದು ಅಂತ. ಚುನಾವಣಾ ಆಯೋಗ ಒಂದು ನ್ಯೂಟ್ರಲ್ ಇನ್ಸ್ಟಿಟ್ಯೂಷನ್ ಆಗಿದೆ. ನಮ್ಮ ಡೆಮೊಕ್ರೆಟಿಕ್ ಫ್ರೇಮ್ವರ್ಕ್ ನಡೆಯಲ್ಲಿ ಇದರ ಕ್ರೆಡಿಬಿಲಿಟಿ ಇಂಪಾರ್ಟೆಂಟು ಅನ್ನುವಂಥದ್ದು ಒಂದೆಡೆ, ಆದರೆ ಇನ್ನೊಂದೆಡೆ ಎಲೆಕ್ಟೋರಲ್ ರೋಲ್ಗೆ ಸಂಬಂಧಿಸಿದಂತೆ ಕಾಂಟ್ರವರ್ಸಿಯನ್ನು ಕಾಣಬೇಕಾಗತ್ತೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ನಡಿನಲ್ಲಿ ಸಾಕಷ್ಟು ಜನರು ವೋಟಿಂಗ್ ಲಿಸ್ಟಿಂದ ಹೊರಬಿದ್ದಿದ್ದಾರೆ. ವೋಟರ್ಸ್ ಲಿಸ್ಟ್ ನಡೆಯಲ್ಲಿ ಅವರ ನೇಮ್ ಡಿಲೀಟ್ ಆಗಿರೋದನ್ನು ಕಾಣ್ತಾ ಇದ್ದೇವೆ. ಇಲ್ಲಿ ಒಂದು ಟ್ರಾನ್ಸ್ಪರೆನ್ಸಿಯನ್ನು ಸಹ ತೋರಿಸಿಲ್ಲ ಅನ್ನುವಂಥ ಸ್ಥಿತಿಗತಿಗಳನ್ನು ಕಾಣ್ಬೋದು. ಅದರಲ್ಲೂ ವೆಸ್ಟ್ ಬೆಂಗಾಲದಲ್ಲಿ ಲ್ಯಾಕ್ಸ್ ಆಫ್ ವೋಟರ್ಸ್ಗಳು ಎಕ್ಸ್ಕ್ಲೂಡ್ ಆಗಿರುವಂಥ ಎಕ್ಸಾಂಪಲನ್ನು ಕನೆಕ್ಟ್ ಮಾಡ್ಬೋದು. ಇಲ್ಲಿರುವಂಥ ಒಂದು ಕನ್ಸರ್ನ್ ಅಂತಂದರೆ, ಒಂದು ವ್ಯಕ್ತಿನೂ ಇವತ್ತು ವೋಟ್ ಮಾಡಲಿಕ್ಕೆ ಆಗದೆ ಇರತಕ್ಕಂಥ ಸ್ಥಿತಿಗತಿಗಳನ್ನು ನೋಡಿದಾಗ ಡೆಮೊಕ್ರೆಟಿಕ್ ರೈಟ್ಸ್ ವೈಲೇಟ್ ಆಗ್ತಾ ಇದೆ ಅಂತ ಹೇಳ್ಬೋದಲ್ವ. ಒನ್ ಎಲಿಜಿಬಲ್ ವೋಟರ್ ಇವತ್ತು ಎಕ್ಸ್ಕ್ಲೂಡ್ ಆಗಬಾರ್ದು ಅನ್ನುವಂಥ ಒಂದು ಕನ್ಸರ್ನನ್ನು ಕಾಣ್ತಾ ಇದ್ದೇವೆ. ಈ ಒಂದು ಇಶ್ಯೂ ನಡೆಯಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಒಂದು ಇನ್ವಾಲ್ವ್ಮೆಂಟ್ ಆಗಿರ್ಬೋದು, ಅಪೋಸಿಷನ್ ಪಾರ್ಟಿ ಆಗಿರ್ಬೋದು, ಹಾಗೂ ಸುಪ್ರೀಂ ಕೋರ್ಟ್ನ ಒಂದು ಇನ್ವಾಲ್ವ್ಮೆಂಟನ್ನು ಕಾಣ್ತಾ ಇದ್ದೇವೆ. ಕೋರ್ಟು ಸಹ ಎಲೆಕ್ಟೋರಲ್ ಪ್ರೊಸೆಸ್ಸಲ್ಲಿ ಆಗ್ತಾ ಇರುವಂಥ ತೊಂದರೆಗಳನ್ನು ರೆಕ್ಟಿಫೈ ಮಾಡ್ತಾ ಬರ್ತಾ ಇದೆ ಅಂತ ಹೇಳ್ಬೋದು. ಅದರಲ್ಲೂ ಜುಡಿಷಿಯಲ್ ಆಫೀಸರ್ಸ್ಗಳನ್ನು ಅಪಾಯಿಂಟ್ ಮಾಡಿದ್ದಾರೆ ವೋಟರ್ಸ್ಗೆ ಸಂಬಂಧಪಟ್ಟಂಥ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಹಂತದಲ್ಲಿ. ಇಲ್ಲಿ ಇನ್ಸ್ಟಿಟ್ಯೂಷನ್ಸ್ಗಳು ತಮ್ಮ ಒಂದು ಬೌಂಡ್ರಿಯನ್ನು ಸಹ ಕ್ರಾಸ್ ಮಾಡೋದ್ರ ಮುಖಾಂತರ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾವೆ. ಎಲೆಕ್ಷನ್ ಕಮಿಷನ್ ಒಂದು ಇಂಡಿಪೆಂಡೆನ್ಸ್ಗೆ ಸಂಬಂಧಪಟ್ಟಂಥ ಕ್ವಶನ್ಗಳು ಸಹ ಕ್ರಿಯೇಟ್ ಆಗ್ತಾ ಇದ್ದಾವೆ. ಸುಪ್ರೀಂ ಕೋರ್ಟು ಸಹ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಷನ್ ಮಾಡ್ತಾ ಇರೋದನ್ನು ಗಮನಿಸ್ತಾ ಇದ್ದಾವೆ. ಹಾಗಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆಗಿರ್ಬೋದು, ಪೊಲಿಟಿಕಲ್ ಪಾರ್ಟೀಸ್ಗಳ ಮಧ್ಯೆ ಒಂದು ಪ್ರಾಪರ್ ಆಗಿರತಕ್ಕಂಥ ಡೈಲಾಗನ್ನು ನಾವು ನೋಡ್ತಾ ಇಲ್ಲ. ಈ ಒಂದು ಸಿಚುವೇಶನಿಂದ ಪಬ್ಲಿಕ್ ಪರ್ಸೆಪ್ಷನ್ನು ಸಹ ತುಂಬ ಬಯಾಸ್ಡ್ ಆಗಿರೋದನ್ನು ಕಾಣ್ಬೋದು. ಆಥರ್ ಅವರು ಇಲ್ಲಿ ಫೈಂಡ್ ಔಟ್ ಮಾಡ್ತಾ ಇದ್ದಾರೆ, ಇಲ್ಲಿ ಬಿಗ್ಗೆಸ್ಟ್ ಲೂಸರ್ಸು ವೋಟರ್ಸ್ ಆಗ್ತಾರೆ ಅಂತ. ವೋಟರ್ಸ್ಗಳು ತಮ್ಮ ಒಂದು ನೇಮ್ ಎಕ್ಸ್ಕ್ಲೂಡ್ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಪ್ರೊಟೆಸ್ಟ್ ಮಾಡಲಿಕ್ಕೂ ಆಗ್ತಾ ಇಲ್ಲ. ತಮ್ಮ ಒಂದು ವೋಟಿಂಗ್ ರೈಟ್ ಇವಾಗ ಸೈಲೆಂಟಾಗಿ ಕಡಿಮೆ ಆಗ್ತಾ ಇರೋದನ್ನು ಕಾಣ್ತಾ ಇದ್ದೀವಿ. ಇದರಿಂದಾಗಿ ಚುನಾವಣೆ ಮೇಲೆ ಇರ್ತಕ್ಕಂಥ ನಂಬಿಕೆ ಕಡಿಮೆ ಆಗ್ತಾ ಬರೋದನ್ನು ಕಾಣ್ಬೋದು. ಇಲ್ಲಿ ಆಥರ್ ಅವರು ಪ್ರಶ್ನೆ ಮಾಡ್ತಾ ಇರುವಂಥದ್ದು, ಎಲೆಕ್ಷನ್ ಕಮಿಷನ್ ಒಂದು ಬಯಾಸ್ಡ್ ಆಗಿ ಕಾಣ್ತಾ ಇದೆ, ಹಾಗೂ ಅಪೋಸಿಷನ್ ಪಾರ್ಟಿನೂ ಸಹ ಒಂದು ಟ್ರಸ್ಟನ್ನು ಕಳೆದುಕೊಳ್ತಾ ಇದೆ. ಇದರಿಂದಾಗಿ ನಾವು ವೀಕ್ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಕಾಣ್ಬೋದು, ಪೊಲರೈಸ್ಡ್ ಡೆಮೋಕ್ರಸಿಯನ್ನು ಕಾಣ್ತಾ ಇದ್ದೇವೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ಇಲ್ಲಿ ಒಂದು ಡೆಮೊಕ್ರೆಟಿಕ್ ಇಂಟಿಗ್ರಿಟಿ ಹಾರ್ಮ್ ಆಗ್ತಾ ಇದೆ. ಎಲೆಕ್ಟೋರಲ್ ಸಿಸ್ಟಮ್ ನಡೆಯಲ್ಲಿ ಒಂದು ಕ್ರೆಡಿಬಿಲಿಟಿನೂ ಸಹ ಇಲ್ಲ ಅನ್ನುವಂಥ ಪ್ರಶ್ನೆಯನ್ನು ಆಥರ್ ಅವರು ಮಾಡ್ತಾ ಇದ್ದಾರೆ. ಪರೀಕ್ಷಾ ದೃಷ್ಟಿಕೋನದಿಂದ ಚೀಫ್ ಎಲೆಕ್ಷನ್ ಕಮಿಷನರ್ ಅವರನ್ನು ಯಾವ ರೀತಿಯಾಗಿ ರಿಮೂವ್ ಮಾಡಲಾಗುತ್ತೆ ಅನ್ನೋದು ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಪ್ರಸ್ತುತವಾಗಿ ತುಂಬ ನ್ಯೂಸಲ್ಲಿ ಇರೋದ್ರಿಂದ ಈ ಒಂದು ಇಶ್ಯೂನ ಮಿಸ್ ಮಾಡುವಂತಿಲ್ಲ. ಮೇನ್ಸ್ ಪರ್ಸ್ಪೆಕ್ಟಿವ್ ಅಂತ ಬಂದಾಗ ಇನ್ಸ್ಟಿಟ್ಯೂಷನಲ್ ಒಂದು ಕ್ರೆಡಿಬಿಲಿಟಿ ಆಧಾರದ ಮೇಲೆ ಕೆಲವು ಡೈಮೆನ್ಷನ್ಸ್ಗಳು ನಮಗೆ ಬೇಕಾಗುತ್ತೆ. ಹಾಗಾಗಿ ಈ ಒಂದು ಆರ್ಟಿಕಲ್ ಮುಖಾಂತರ ನಾವು ಅಪ್ಡೇಷನ್ಸನ್ನು ತೆಗೆದುಕೊಳ್ಬೋದು. ಈ ಮೊದಲು ನಾವು ಚರ್ಚೆ ಮಾಡಿರೋದನ್ನು ನೀವು ಅಗೇನ್ ನೋಡೋದ್ರ ಮುಖಾಂತರ ಕ್ಲಾರಿಟಿಯನ್ನು ಪಡೆದುಕೊಳ್ಬೋದು. ಇನ್ನು ಮುಂದಿನದಾಗಿ, ಕೌಂಟಿಂಗ್ ಪೀಪಲ್ ಈಸ್ ನಾಟ್ ಕೌಂಟಿಂಗ್ ಡಿಸಾಸ್ಟರ್ ರಿಸ್ಕ್. ಈ ಒಂದು ಇಶ್ಯೂ GS ಪೇಪರ್ 4 ನಡಿನಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಕನೆಕ್ಟ್ ಆಗುತ್ತೆ. ಅಗೇನ್ GS ಪೇಪರ್ 2 ಅಂತ ಬಂದಾಗ ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ ಆಧಾರದ ಮೇಲೆ ರೀಸೆಂಟಾಗಿ ಫಿನಾನ್ಸ್ ಕಮಿಷನ್ ರೆಕಮೆಂಡೇಷನ್ಸನ್ನು ನಾವು ನೋಡಿದ್ವಿ. ಇಲ್ಲಿರುವಂಥ ಒಂದು ಇಂಪಾರ್ಟೆಂಟ್ ಡೈಮೆನ್ಷನನ್ನು ಆಥರ್ ಅವರು ಕನೆಕ್ಟ್ ಮಾಡ್ತಾ ಇದ್ದಾರೆ. ಡಿಸಾಸ್ಟರ್ ಫಂಡಿಂಗ್ಗೆ ಸಂಬಂಧಪಟ್ಟಂತೆಯೂ ಸಹ ಫೈನಾನ್ಸ್ ಕಮಿಷನ್ ಒಂದು ಅಲೋಕೇಶನ್ಸನ್ನು ಮಾಡುತ್ತೆ, ಒಂದು ಸರಿಯಾದಂಥ ಫಾರ್ಮುಲಾನ ಕೊಡುತ್ತೆ. ಸ್ಟೇಟ್ಸ್ಗಳಿಗೆ ಯಾವ ರೀತಿಯಾಗಿ ಡಿಸಾಸ್ಟರ್ಸ್ಗೆ ಸಂಬಂಧಿಸಿದಂತೆ ಅಲೋಕೇಶನ್ಸನ್ನು ಮಾಡಬೇಕು, ಫಂಡನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಫಂಡನ್ನು ಪ್ರೊವೈಡ್ ಮಾಡ್ತಕ್ಕಂಥ ಹಂತದಲ್ಲಿ, ಅದರಲ್ಲೂ ಡಿಸಾಸ್ಟರ್ ರಿಸ್ಕ್ ಇಂಡೆಕ್ಸನ್ನು ನಾವು ನೋಡಿದಾಗ ಯಾವ ರೀತಿಯಾಗಿ ರಿಸ್ಕನ್ನು ಅನಲೈಸ್ ಮಾಡ್ಬೋದು, ಹಜಾರ್ಡಸ್ ಸಿಚುವೇಶನ್ ಯಾವ ರೀತಿಯಾಗಿದೆ, ಯಾವ ರೀತಿಯಾದಂಥ ಒಂದು ಎಕ್ಸ್ಪೋಜರ್ ಇದೆ, ಯಾವ ರೀತಿಯಾದಂಥ ಒಂದು ವಲ್ನರಬಿಲಿಟಿ, ಇದರ ಆಧಾರದ ಮೇಲೆ ಒಂದು ಡಿಸಾಸ್ಟರ್ ರಿಸ್ಕ್ ಇಂಡೆಕ್ಸನ್ನು ಕಾಣ್ಬೋದು. ರೈಟ್. ಇವಾಗ
ಅಲೋಕೇಶನ್ ಮಾಡುವಂಥ ಹಂತದಲ್ಲಿ ಪಾಪ್ಯುಲೇಷನ್ ಆಧಾರದ ಮೇಲೆ ನಾವು ಡಿಸಾಸ್ಟರ್ ರಿಲೀಫನ್ನು ಕೊಡ್ತಾ ಇದ್ದೇವೆ ಅಂತ ಕಾಣ್ಬೋದು. ಇಲ್ಲಿರುವಂಥ ಒಂದು ಪ್ರಾಬ್ಲಮ್ ಅಂತಂದರೆ ನಾವು ಮೆಥಡಾಲಜಿಯನ್ನು ಯೂಸ್ ಮಾಡುವಾಗ ಫಂಡ್ ಅಲೋಕೇಶನ್ ಅಡಿಯಲ್ಲಿ ಟೋಟಲ್ ಸ್ಟೇಟ್ ಪಾಪ್ಯುಲೇಷನ್ ಎಷ್ಟರ ಮಟ್ಟಿಗಿದೆ ಅಂತ ನೋಡ್ತಾ ಇದ್ದೇವೆ. ಸೊ ಕರೆಕ್ಟ್ ಕಾನ್ಸೆಪ್ಟ್ ಯಾವ ರೀತಿಯಾಗಿರಬೇಕು, ಎಕ್ಸ್ಪೋಜರ್ ಎಷ್ಟರ ಮಟ್ಟಿಗಿದೆ, ಎಷ್ಟು ಜನ ಇವತ್ತು ಹಜಾರ್ಡಸ್ ಪ್ರೋನ್ ಏರಿಯಾದಲ್ಲಿ ವಾಸವಾಗಿದ್ದಾರೆ, ಫ್ಲಡ್ ಏರಿಯಾದಲ್ಲಿ ಎಷ್ಟು ಜನ ಇದ್ದಾರೆ, ಸೈಕ್ಲೋನ್ ಕೋಸ್ಟ್ ನಡಿಯಲ್ಲಿ ಎಷ್ಟರ ಮಟ್ಟಿಗೆ ಇದ್ದಾರೆ, ಅರ್ತ್ ಕ್ವೇಕ್ ಝೋನ್ ನಡಿಯಲ್ಲಿ ಎಷ್ಟು ಮಟ್ಟಿಗೆ ಜನರು ವಾಸವಾಗಿದ್ದಾರೆ ಅಂತ ನಾವು ಸರಿಯಾದಂಥ ಒಂದು ಅನಲೈಸ್ ಮಾಡಬೇಕು ಅಲ್ವಾ. ಇನ್ ಲ್ಯಾಂಡ್ ಪಾಪ್ಯುಲೇಷನ್ ಎಷ್ಟರ ಮಟ್ಟಿಗಿದೆ ಅಂದರೆ ಲೋ ರಿಸ್ಕ್ ಇರ್ತಕ್ಕಂಥ ಏರಿಯಾ, ಹೈ ರಿಸ್ಕ್ ಇರ್ತಕ್ಕಂಥ ಏರಿಯಾ, ಕೋಸ್ಟಲ್ ಪಾಪ್ಯುಲೇಷನ್ ಜನರಲಿ ರಿಸ್ಕಲ್ಲಿ ಇರ್ತಾರಲ್ಲ. ಸೊ ಇದರ ಆಧಾರದ ಮೇಲೆ ನಾವು ಐಡೆಂಟಿಫಿಕೇಷನನ್ನು ಮಾಡಬೇಕು, ಯಾವ ರೀತಿಯಾಗಿ ಒಂದು ಎಕ್ಸ್ಪೋಜರ್ ಇದೆ ಅದರ ಆಧಾರದ ಮೇಲೆ ನಾವು ಫಂಡ್ ಅಲೋಕೇಶನ್ಸನ್ನು ಮಾಡಬೇಕು. ಈವನ್ ವಲ್ನರಬಿಲಿಟಿ ಅಂತ ಬಂದಾಗ ಅದರಲ್ಲೂ ಪರ್ ಕ್ಯಾಪಿಟ ಇನ್ಕಮ್ನ ಆಧಾರದ ಮೇಲೆ ನಾವು ಮೇಜರ್ಮೆಂಟ್ಸನ್ನು ಮಾಡ್ತೇವಲ್ವ. ಇಲ್ಲಿ ಒಂದು ಇಶ್ಯೂ ಅಂತ ನೋಡಿದಾಗ ಇನ್ಕಮ್ ಅನ್ನುವಂಥದ್ದು ವಲ್ನರಬಿಲಿಟಿ ಅನ್ನುವಂಥದ್ದು ಎರಡು ಬೇರೆ ಕಾನ್ಸೆಪ್ಟ್ ಆಗುತ್ತೆ. ಇನ್ಕಮ್ ಬರ್ತಾ ಇರುವಂಥ ಆಸ್ಪೆಕ್ಟನ್ನು ನಾವು ವಲ್ನರಬಿಲಿಟಿಗೆ ಕನೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ. ಸೊ ರಿಯಲ್ ವಲ್ನರಬಿಲಿಟಿ ಅಂತ ಬಂದಾಗ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಎಷ್ಟರ ಮಟ್ಟಿಗಿದೆ ಅಂತ ನೋಡ್ಬೋದು, ಡಿಸಾಸ್ಟರ್ ಪ್ರಿಪೇರ್ಡ್ನೆಸ್ ಎಷ್ಟರ ಮಟ್ಟಿಗೆ ಇದೆ, ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಎಷ್ಟರ ಮಟ್ಟಿಗೆ ಒಂದು ಸ್ಟೇಟ್ ಹೊಂದಿದೆ ಅಂತ ಹೇಳ್ಬೋದು, ಕಚ್ಚಾ ಹೌಸಿಂಗ್ ಎಷ್ಟರ ಮಟ್ಟಿಗೆ ಇದ್ದಾವೆ, ಇವೆಲ್ಲವನ್ನು ನಾವು ಅನಲೈಸ್ ಮಾಡೋದ್ರ ಮುಖಾಂತರ ಒಂದು ವಲ್ನರಬಿಲಿಟಿಯನ್ನು ಐಡೆಂಟಿಫೈ ಮಾಡ್ಬೋದು. 2018 ಆಗಿರುವಂಥ ಕೇರಳ ಫ್ಲಡ್ಡನ್ನು ನಾವು ನೋಡಿದಾಗ ಹ್ಯೂಜ್ ಡ್ಯಾಮೇಜ್ ಆಗಿರೋದನ್ನು ಕಾಣ್ತಾ ಇದ್ದೇವೆ. ಸೊ ಇದರಿಂದ ಕೇರಳ ರಾಷ್ಟ್ರ ಹೆಚ್ಚು ವಲ್ನರಬಲ್ ಇದೆ ಅಂತ ನಾವು ಐಡೆಂಟಿಫೈ ಮಾಡ್ಬೋದಲ್ಲ. ಇದರ ಆಧಾರದ ಮೇಲೆ ಅವ್ರಿಗೆ ಸರಿಯಾದಂಥ ಒಂದು ಫಂಡ್ ಅಲೋಕೇಶನ್ಸನ್ನು ಮಾಡಬೇಕಾಗುತ್ತೆ. ಒಡಿಶಾ ರಾಷ್ಟ್ರವನ್ನು ತೆಗೆದುಕೊಂಡಾಗ ಸೈಕ್ಲೋನಿಂದ ಸಾಕಷ್ಟು ಇಂಪ್ಯಾಕ್ಟನ್ನು ಫೇಸ್ ಮಾಡ್ತಾ ಇರುತ್ತೆ. ಕೋಸ್ಟಲ್ ಏರಿಯಾದಲ್ಲಿ ಅದರಲ್ಲೂ ಡಿಸಾಸ್ಟರ್ ಪ್ರೋನ್ ರೀಜನ್ ಅಂತಲೇ ಹೇಳ್ಬೋದು. ಈ ಒಂದು ಹಂತದಲ್ಲಿ ಫಂಡ್ ರಿಸೀವ್ ಮಾಡುವಂಥ ಕ್ರೈಟೇರಿಯಾವನ್ನು ನೋಡಿದಾಗ ಲೆಸ್ ಫಂಡಿಂಗನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಆಥರ್ ಅವರು ವೆರಿ ಇಂಪಾರ್ಟೆಂಟ್ ಡೈಮೆನ್ಷನನ್ನೇ ಇಲ್ಲಿ ಕನೆಕ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಪ್ರಸ್ತುತವಾಗಿರ್ತಕ್ಕಂಥ ಸ್ಥಿತಿಗತಿಗಳನ್ನು ಕನೆಕ್ಟ್ ಮಾಡಿದಾಗ ಕ್ಲೈಮೇಟ್ ಚೇಂಜ್ನಿಂದಾಗಿ ತುಂಬ ಸೈಕ್ಲೋನ್ಸ್ಗಳನ್ನು ನೋಡ್ತೇವೆ, ಫ್ಲಡ್ಸ್ಗಳನ್ನು ಕಾಣ್ತೇವೆ, ಬರಗಾಲವನ್ನು ಕಾಣ್ತೇವೆ. ಹಾಗಾಗಿ ಒಂದು ಪುವರ್ ಡಿಸಾಸ್ಟರ್ ಪ್ರಿಪೇರ್ಡ್ನೆಸ್ ಇರ್ತಕ್ಕಂಥ ಸ್ಥಿತಿಗತಿ ನಡೆಯಲ್ಲಿ ಫಂಡ್ ಅಲೋಕೇಶನ್ಸನ್ನು ಚೆನ್ನಾಗಿ ಮಾಡಬೇಕು. ಫ್ಯೂಚರ್ ಡೇಸ್ ನಡೆಯಲ್ಲಿ ಹೈ ಲಾಸಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಸ್ಟೇಟ್ಸ್ಗಳಿಗೆ ಒಂದು ಈಕ್ವಲ್ ಆಗಿರ್ತಕ್ಕಂತಹ ಅಲೋಕೇಶನ್ಸನ್ನು ಮಾಡಬೇಕು ಅಂತಂದರೆ ಕ್ರೈಟೀರಿಯಾ ನಡೆಯಲ್ಲಿ ಬದಲಾವಣೆಯನ್ನು ಮಾಡಬೇಕಾಗುತ್ತೆ ಅಂತ. ಹಾಗಾಗಿ ಫಂಡ್ ಅಲೋಕೇಶನ್ ಮಾಡುವಂಥ ಹಂತದಲ್ಲಿ ಟೋಟಲ್ ಪಾಪ್ಯುಲೇಷನ್ ಅನ್ನು ಕನ್ಸಿಡರ್ ಮಾಡೋದನ್ನು ಬಿಟ್ಟು ಹಜಾರ್ಡಸ್ ಝೋನ್ ಅಡಿನಲ್ಲಿ ಎಷ್ಟು ಮಟ್ಟಿಗೆ ಜನರು ವಾಸವಾಗಿದ್ದಾರೆ ಅಂತ IMDಯ ಕೆಲವೊಂದಿಷ್ಟು ಡೇಟಾವನ್ನು ಸಹ ಕಲೆಕ್ಟ್ ಮಾಡ್ಕೋಬೋದು. ಯಾವ ಏರಿಯಾದಲ್ಲಿ ಯಾವ ರೀತಿಯಂಥ ಮೆಟ್ರಲಾಜಿಕಲ್ ಕಂಡೀಷನ್ ಇದೆ ಅಂತ IMDನೂ ಸಹ ಕಾಲಕ್ಕೆ ರಿಪೋರ್ಟನ್ನು ಬಿಡ್ತಾ ಇರುತ್ತೆ. ಅದರ ಒಂದು ಡೇಟಾವನ್ನು ಸಹ ನಾವು ಯೂಸ್ ಮಾಡ್ಕೋಬೋದು. ಹಾಗೂ ವಲ್ನರಬಿಲಿಟಿ ಇಂಡೆಕ್ಸನ್ನು ಇಂಪ್ರೂವೈಸ್ ಮಾಡಬೇಕಾಗತ್ತೆ. ಹೌಸ್ ಕ್ವಾಲಿಟಿ ಯಾವ ರೀತಿಯಾಗಿದೆ, ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಕ್ರಾಪ್ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಂತೆ, ಅರ್ಲಿ ವಾರ್ನಿಂಗ್ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ, ಸೋಷಿಯಲ್ ವಲ್ನರಬಿಲಿಟಿಯನ್ನು ನಾವು ಗಮನ ಹರಿಸ್ಬೋದು. ಇವೆಲ್ಲವನ್ನು ನಾವು ನೋಡೋದ್ರ ಮುಖಾಂತರ ಸರಿಯಾದಂಥ ಅಲೋಕೇಶನ್ಸನ್ನು ಮಾಡಬೇಕು. ಇದರಿಂದ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯನ್ನು ಸಹ ಸ್ಟ್ರಾಂಗ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬೋದು. ಸ್ಟೇಟ್ಗೆ ಬೇಕಾಗಿರುವಂಥ ಒಂದು ಅಲೋಕೇಶನ್ಸನ್ನು ಸಹ ಸರಿಯಾಗಿ ಮಾಡ್ಬೋದು. ಪಾಪ್ಯುಲೇಷನ್ ಈಸ್ ನಾಟ್ ಈಕ್ವಲ್ ಟು ರಿಸ್ಕ್ ಅನ್ನುವಂಥ ಆಸ್ಪೆಕ್ಟನ್ನು ಆಥರ್ ಅವರು ಇಲ್ಲಿ ಕನೆಕ್ಟ್ ಮಾಡ್ತಾ ಇದ್ದಾರೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ನಡೆಯಲ್ಲಿ ಅದರಲ್ಲೂ ಡಿಸಾಸ್ಟರ್ ಫೈನಾನ್ಸಿಂಗ್ ಅಂತ ಬಂದಾಗ ಯಾವ ರೀತಿಯಾದಂಥ ಒಂದು ಹೊಸ ಇನೋವೇಷನ್ ಇಂಪಾರ್ಟೆಂಟ್ ಆಗುತ್ತೆ. ಈ ಮೊದಲು ನಾವು ಪಾಪ್ಯುಲೇಷನ್ ಸೆಂಟ್ರಿಕ್ ಆಗಿರ್ತಕ್ಕಂಥ ಅಲೋಕೇಶನ್ಸನ್ನು ಮಾಡ್ತಾ ಇದ್ದೇವೆ, ಆದರೆ ರಿಸ್ಕ್ ಸೆಂಟ್ರಿಕ್ ಆಗಿರುವಂಥ ಅಲೋಕೇಶನ್ಸನ್ನು ಮಾಡಬೇಕು ಅನ್ನುವಂಥ ಡೈಮೆನ್ಷನ್ ನಮಗೆ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಮುಂದಿನ ಆರ್ಟಿಕಲ್ಗೆ ಶಿಫ್ಟ್ ಆಗೋದಾದರೆ ಆನ್ ಗ್ಲೋಬಲ್ ಟೆನ್ಷನ್ಸ್ ಆ್ಯಂಡ್ ಇಂಡಿಯಾಸ್ ಎಕಾನಮಿ, ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ನಡೆಯಲ್ಲಿ ಎಕಾನಮಿ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಕನೆಕ್ಟ್ ಮಾಡ್ಬೋದು. ಆರ್ಟಿಕಲ್ನ ಕಂಟೆಕ್ಸ್ಟ್ ಅಂತ ನೋಡಿದಾಗ ಗ್ಲೋಬಲ್ ಲೆವೆಲಲ್ಲಿ ನಡೀತಾ ಇರುವಂಥ ಒಂದು ಕಾನ್ಫ್ಲಿಕ್ಟ್ನಿಂದಾಗಿ ಭಾರತದ ಆರ್ಥಿಕತೆಗೆ ಯಾವ ರೀತಿಯಾದಂಥ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಇಲ್ಲಿ ಒಟ್ಟಾರೆಯಾಗಿ ಫಿಸ್ಕಲ್ ಸ್ಟ್ರೆಸ್ ಯಾವ ರೀತಿಯಾಗಿ ಕ್ರಿಯೇಟ್ ಆಗ್ಬೋದು, ಯಾವ ಸೆಕ್ಟರ್ಸ್ಗಳಿಗೆ ಇಂಪ್ಯಾಕ್ಟ್ ಆಗ್ಬೋದು ಅಂತ ಕೊಟ್ಟಿದ್ದಾರೆ. ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಇಲ್ಲಿ ಕಾಣ್ಬೋದು. ಭಾರತ ಇವತ್ತು ಯಾಕೆ ವಲ್ನರಬಲ್ ಸಿಚುವೇಷನನ್ನು ಫೇಸ್ ಮಾಡಬೇಕಾಗಿದೆ ಅನ್ನೋದಾದರೆ ಭಾರತ ಹೆಚ್ಚಿನ ಪ್ರಮಾಣದಲ್ಲಿ ಇಂಪೋರ್ಟನ್ನು ಮಾಡ್ಕೊಳ್ಳುತ್ತೆ. 85% ಕ್ರೂಡ್ ಆಯಿಲ್ನ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೇವೆ. ಹಾಗಾಗಿ ಫ್ಯೂಯಲ್ಗಳ ಒಂದು ಪ್ರೈಸು ಹೆಚ್ಚಾಗುತ್ತೆ, ಇನ್ಫ್ಲೇಷನು ಸಹ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಇದರಿಂದ ಫಿಸ್ಕಲ್ ಬ್ಯಾಲೆನ್ಸು ಸರಿ ಇರುವುದಿಲ್ಲ ಅಂತಲೇ ಹೇಳ್ಬೋದು ಅಲ್ವಾ. ವಾರ್ನ ಮುಖಾಂತರ ಎಷ್ಟು ಮಟ್ಟಿಗೆ ಸಪ್ಲೈ ಕಡಿಮೆ ಆಗಿದೆ, ಪ್ರೈಸಸ್ಗಳು ಹೆಚ್ಚಾಗಿದೆ, ಹಾಗೂ ಟ್ರೇಡ್ ಆ್ಯಕ್ಟಿವಿಟೀಸ್ಗಳು ಸಹ
ಡಿಸ್ರಪ್ಷನ್ ಆಗ್ತಾ ಇದ್ದಾವೆ ಅಂತ ಗಮನ ಹರಿಸ್ಬೋದು. ಪ್ರಸ್ತುತವಾಗಿರ್ತಕ್ಕಂಥ ಒಂದು ಪಾಸಿಟಿವ್ ಕಂಡೀಷನ್ ನೋಡೋದಾದರೆ ಭಾರತದ ಒಂದು GDP ಗ್ರೋತ್ ನಿಯರ್ಲಿ 6.7% ಇರೋದನ್ನು ನೋಡ್ತಾ ಇದ್ದೇವೆ. ಗ್ರೋತು ಚೆನ್ನಾಗಿದೆ, ಅಂದರೆ GDP ಗ್ರೋತನ್ನು ನಾವು ಕಾಣ್ತಾ ಇದ್ದೇವೆ. ಹಾಗೂ ಸ್ಟೇಬಲ್ ಟ್ಯಾಕ್ಸ್ ರೆವೆನ್ಯೂವನ್ನು ಕಾಣ್ತೇವೆ. GST ಗ್ರೋತು ಕೂಡ ಇದೆ. ಫಾರೆಕ್ಸ್ ಎಕ್ಸ್ಚೇಂಜ್ ರಿಸರ್ವು ಕೂಡ ಹೈ ಇರೋದನ್ನು ಕಾಣ್ತಾ ಇದ್ದೇವೆ. ಇವೆಲ್ಲವೂ ಸಹ ಪಾಸಿಟಿವ್ ಸೈಡು. ಕನ್ಸರ್ನ್ಸ್ ಅಂತ ಬಂದಾಗ ನಮ್ಮ ರುಪಿ ಡಿಪ್ರಿಷಿಯೇಟ್ ಆಗುವಂಥ ಸಾಧ್ಯತೆ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಹೌಸ್ ಹೋಲ್ಡ್ನ ಒಂದು ಡೆಟ್ಟೂ ಸಹ ಹೆಚ್ಚಾಗುತ್ತೆ ಅಂತ ಗಮನಿಸ್ಬೋದು. ಪ್ರೈವೇಟ್ ಇನ್ವೆಸ್ಟ್ಮೆಂಟೂ ಸಹ ಕಡಿಮೆ ಆಗುವಂಥದ್ದಿದೆ, ವೀಕ್ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಇವೆಲ್ಲವೂ ಸಹ ಕನ್ಸರ್ನ್. ರುಪಿ ಡಿಪ್ರಿಷಿಯೇಟ್ ಆಗೋದು, ಹೌಸ್ ಹೋಲ್ಡ್ನ ಒಂದು ಡೆಟ್ಟು ಸಹ ಹೆಚ್ಚಾಗುವಂಥದ್ದು, ಪ್ರೈವೇಟ್ ಇನ್ವೆಸ್ಟ್ಮೆಂಟು ಸಹ ವೀಕ್ ಆಗ್ತಾ ಇರುವಂಥದ್ದು. ಇದಕ್ಕೆಲ್ಲ ಕಾರಣ ಅಂತಂದರೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ಅದರಲ್ಲೂ ಆಯಿಲ್ ಪ್ರೈಸ್ನ ಒಂದು ಶಾಕ್ ಅಂತ ನೋಡಿದಾಗ ಆಯಿಲ್ ಪ್ರೈಸಸ್ ಹೆಚ್ಚಾಗ್ತಾ ಇರೋದ್ರಿಂದ ಏನಾಗುತ್ತೆ, ನಮ್ಮ ಒಂದು ಇಂಪೋರ್ಟ್ ಬಿಲ್ಲು ಹೆಚ್ಚಾಗುತ್ತೆ. ಇಂಪೋರ್ಟ್ ಬಿಲ್ ಹೆಚ್ಚಾಗ್ತಾ ಇದೆ ಅಂತಂದರೆ ಫಾರೆಕ್ಸ್ ರಿಸರ್ವ್ ಸಹ ಆಟೋಮೆಟಿಕ್ಲಿ ಕಡಿಮೆ ಆಗ್ತಾ ಇರೋದನ್ನು ನೋಡ್ಬೋದು. ಇನ್ಫ್ಲೇಷನು ಸಹ ಹೆಚ್ಚಾಗುತ್ತೆ. ಸರ್ಕಾರ ಏನು ಮಾಡಬೇಕಾಗತ್ತೆ, ಟ್ಯಾಕ್ಸಸನ್ನು ಕಟ್ ಡೌನ್ ಮಾಡಬೇಕಾಗತ್ತೆ. ಇದರಿಂದ ಸರ್ಕಾರಕ್ಕೆ ಬರ್ತಾ ಇರ್ತಕ್ಕಂಥ ರೆವೆನ್ಯೂ ಸಹ ಕಡಿಮೆ ಆಗೋದನ್ನು ಕಾಣ್ಬೋದು. ಸೊ ಇಲ್ಲಿ ಸರ್ಕಾರ ಏನು ಮಾಡ್ಬೋದು ಅಂತಂದರೆ ಕಂಪನೀಸ್ಗಳಿಗೆ ಸಬ್ಸಿಡೀಸ್ಗಳನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ. ಬಿಕಾಸ್ ಸ್ಪೆಂಡಿಂಗನ್ನು ಇನ್ಕ್ರೀಸ್ ಮಾಡಬೇಕು ಅಂತಂದರೆ ಸರ್ಕಾರ ಏನು ಮಾಡಬೇಕಾಗತ್ತೆ, ಸಬ್ಸಿಡೀಸ್ಗಳನ್ನು ಕೊಡಬೇಕಾಗತ್ತೆ. ಫಿಸ್ಕಲ್ ಪ್ರೆಷರ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಸೊ ಪ್ರಸ್ತುತವಾಗಿರುವಂಥ ಫಿಸ್ಕಲ್ ಟ್ರೆಂಡನ್ನು ಗಮನ ಹರಿಸಿದ್ದೆ ಆದರೆ ಭಾರತದಲ್ಲಿ ಒಂದು GST ಸಿಸ್ಟಮ್ ಏನಿದೆಲ್ಲ ಗ್ರೋತ್ ನಡೆಯಲಿದೆ ಅಂತ ಹೇಳ್ತಾ ಇದ್ದೀವಿ. ಆ್ಯಂಡ್ ಅಗೇನ್ ಸರ್ಕಾರ ಒಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರನ್ನು ಸಹ ಹೆಚ್ಚಾಗಿ ಮಾಡ್ತಾ ಬರ್ತಾ ಇದೆ. ಇದರಿಂದನೂ ಸಹ ಗ್ರೋತ್ ಆ್ಯಕ್ಟಿವಿಟೀಸ್ಗಳು ನಡೀತವೆ. ಆದರೆ ಎಕ್ಸ್ಟರ್ನಲ್ ಶಾಕ್ನ ಮುಖಾಂತರ ನೋಡಿದಾಗ ಕ್ರಿಯೇಟ್ ಆಗಿರುವಂಥ ಪ್ರಾಬ್ಲಮ್, ಕನ್ಸಂಪ್ಷನು ಸಹ ಫಾಲ್ ಡೌನ್ ಆಗುತ್ತೆ. ಪ್ರೈಸ್ ಜಾಸ್ತಿ ಇದೆ ಅಂತಂದರೆ ಯಾರು ಇವಾಗ ಕನ್ಸ್ಯೂಮ್ ಮಾಡಲಿಕ್ಕೆ ಮುಂದಾಗೋದಿಲ್ಲ. ಟ್ಯಾಕ್ಸ್ ರೆವೆನ್ಯೂ ಸಹ ಕಡಿಮೆ ಆಗುತ್ತೆ. ಬಿಕಾಸ್ ಹೆಚ್ಚಿನ ಪ್ರಮಾಣದಲ್ಲಿ GST ಬರ್ತಾ ಇರೋದು ಸಹ ಡೌನ್ ಆಗುತ್ತೆ. ಯಾರು ಕನ್ಸ್ಯೂಮ್ ಮಾಡ್ತಾನೆ ಇಲ್ಲ ಅಂತಂದರೆ ಟ್ಯಾಕ್ಸನ್ನು ಯಾರು ಕಟ್ತಾರೆ ಅನ್ನೋಂಥ ಪ್ರಶ್ನೆ ಅಲ್ವಾ. ಇವಾಗ GST ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ಆಗಿದೆ. ಕನ್ಸ್ಯೂಮರ್ಸ್ಗಳು ಪೇ ಮಾಡಬೇಕಾಗುತ್ತಲ್ವಾ. ಸ್ಪೆಂಡಿಂಗನ್ನು ಸರಿಯಾಗಿ ಮಾಡಿದರೆ ಸರಿಯಾದಂತಹ ಟ್ಯಾಕ್ಸು ಸಹ ಸಿಕ್ಕುತ್ತೆ. ಕನ್ಸಂಪ್ಷನ್ನು ಸರಿಯಾಗಿದ್ದರೆ ಪ್ರೊಡಕ್ಷನ್ನು ಸಹ ಜಾಸ್ತಿ ಆಗುತ್ತೆ. ಇವೆಲ್ಲವೂ ಸಹ ಕನೆಕ್ಟಿವಿಟಿ ತಾನೆ. ಎಕ್ಸ್ಟರ್ನಲ್ ಶಾಕ್ನ ಆಧಾರದ ಮೇಲೆ ಕನ್ಸಂಪ್ಷನ್ ಫಾಲ್ ಡೌನ್ ಆಗುತ್ತೆ, ಟ್ಯಾಕ್ಸ್ ರೆವೆನ್ಯೂ ಸಹ ಡಿಕ್ಲೈನ್ ಆಗೋದನ್ನು ಕಾಣ್ತಾ ಇದ್ದೀವಿ, ಸ್ಪೆಂಡಿಂಗೂ ಸಹ ಕಡಿಮೆ ಆಗುವಂಥ ಸ್ಥಿತಿಗತಿಗಳಿದ್ದಾವೆ. ಇದರಿಂದ ಒಂದು ಡಬಲ್ ಪ್ರೆಷರ್ ಕ್ರಿಯೇಟ್ ಆಗುವಂಥ ಸಾಧ್ಯತೆ ಇದೆ. ಹೌಸ್ ಹೋಲ್ಡ್ಗಳ ಒಂದು ಇನ್ಕಮ್ಮು ಸಹ ರೆಡ್ಯೂಸ್ ಆಗುತ್ತೆ. ಇನ್ಫ್ಲೇಷನ್ ಇರತಕ್ಕಂಥ ಹಂತದಲ್ಲಿ ರಿಯಲ್ ಇನ್ಕಮ್ ಕಡಿಮೆ ಆಗೋದನ್ನು ಕಾಣ್ಬೋದು. ಬಿಕಾಸ್ ಫ್ಯೂಯಲ್ ಕಾಸ್ಟ್ ಜಾಸ್ತಿ ಇದೆ, ಫುಡ್ ಪ್ರೈಸಸ್ಸು ಸಹ ಜಾಸ್ತಿ ಆಗುವಂಥ ಸಿಚುವೇಶನ್ಸ್ಗಳನ್ನು ಕಾಣ್ತವೆ. ಇದರಿಂದ ಆಟೋಮೆಟಿಕ್ಲಿ ಒಂದು ಹೌಸ್ ಹೋಲ್ಡ್ ಹೆಚ್ಚು ಎಕ್ಸ್ಪೆಂಡಿಚರ್ನ ಮಾಡೋದನ್ನು ತಡೆಗಟ್ಟಲಿಕ್ಕೆ ಮುಂದಾಗುತ್ತೆ. ಲೋವರ್ ಕನ್ಸಂಪ್ಷನ್ ಕಂಡೀಷನ್ನ ಕಾಣ್ಬೋದು. ಸೇವಿಂಗ್ಸ್ಗಳು ಸಹ ಇವಾಗ ಕಡಿಮೆ ಆಗುತ್ತೆ. ಸೊ ಹೆಚ್ಚಿನ ಪ್ರಮಾಣದಲ್ಲಿ ಎಕ್ಸ್ಪೆಂಡಿಚರಲ್ಲಿ ಹೋದಾಗ ಸೇವಿಂಗ್ಸ್ಗಳು ಎಲ್ಲಿ ಬರುತ್ತೆ ಅನ್ನುವಂಥ ಪ್ರಶ್ನೆ ಅಲ್ವಾ. ಸೊ ಹೈ ಡೆಟ್ ಸಹ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಹೌಸ್ ಹೋಲ್ಡ್ ನಡಿನಲ್ಲಿ. ಜೊತೆಗೆ ನಮ್ಮ ಒಂದು ಆರ್ಥಿಕತೆಯಲ್ಲಿ ಸ್ಟ್ರಕ್ಚರಲ್ ಶಿಫ್ಟನ್ನು ಕಾಣ್ಬೋದು. ನಿನ್ನೆ ತಾನೇ ನಾವು ಡಿಸ್ಕಸ್ ಮಾಡಿದ್ವಿ, ಆ್ಯಸ್ ಪರ್ ದಿ IIP ಕ್ಯಾಪಿಟಲ್ ಗೂಡ್ಸ್ಗಳ ಮೇಲೆ ಹೆಚ್ಚು ಇನ್ವೆಸ್ಟನ್ನು ಮಾಡ್ತಾ ಇದ್ದೀವಿ ಅಂತ. ಇದರಿಂದ ಫ್ಯೂಚರ್ ಡೇಸ್ನಲ್ಲಿ ಗ್ರೋತ್ ಆ್ಯಕ್ಟಿವಿಟೀಸ್ಗಳು ಆಗ್ಬೋದು ಅಂತ. ಕ್ಯಾಪಿಟಲ್ ಇಂಟೆನ್ಸಿವ್ ಆಗಿರುವಂಥ ಗ್ರೋತನ್ನು ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ ನಮ್ಮ ಒಂದು ಆರ್ಥಿಕತೆ ಇವತ್ತು ಕ್ಯಾಪಿಟಲ್ ಇಂಟೆನ್ಸಿವ್ ಆಗಿ ಕನ್ವರ್ಟ್ ಆಗ್ತಾ ಇದೆ, ಕೇವಲ ಒಂದು ಲೇಬರ್ ಇಂಟೆನ್ಸಿವ್ ಅಲ್ಲ ಅನ್ನುವಂಥದ್ದನ್ನು ಐಡೆಂಟಿಫೈ ಮಾಡ್ಬೋದು. ಜಾಬ್ ಕ್ರಿಯೇಷನ್ಸ್ಗಳು ಸಹ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ಇಕ್ವಾಲಿಟಿ ಇನ್ಕ್ರೀಸ್ ಆಗ್ತಾ ಹೋಗುವಂಥ ಸ್ಥಿತಿಗತಿಗಳನ್ನು ಕಾಣ್ಬೋದು. ಇದರೊಂದಿಗೆ ಪ್ರೈವೇಟ್ ಇನ್ವೆಸ್ಟ್ಮೆಂಟು ಸಹ ಕಡಿಮೆ ಆಗುವಂಥ ಸಾಧ್ಯತೆ ಇದೆ. ಬಿಕಾಸ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಸಾಕಷ್ಟು ಪ್ರಾಜೆಕ್ಟ್ಗಳನ್ನು ಅನೌನ್ಸ್ ಮಾಡ್ತಾರೆ. ಪ್ರಸ್ತುತವಾಗಿರ್ತಕ್ಕಂಥ ಒಂದು ಕಾಂಪ್ಲಿಕೇಶನ್ಸನ್ನು ನೋಡಿದಾಗ ಪ್ರಾಜೆಕ್ಟ್ಗಳು ಕಂಪ್ಲೀಟ್ ಆಗದೇ ಇರುವಂಥ ಸ್ಥಿತಿಗತಿಗಳು, ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ. ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಒಂದು ಎನ್ವಿರಾನ್ಮೆಂಟ್ ಈಗ ತುಂಬ ಅನ್ಸರ್ಟನ್ ಇರೋದನ್ನು ಕಾಣ್ತಾ ಇದ್ದಾವೆ. ಇದರಿಂದ ಆಟೋಮೆಟಿಕ್ಲಿ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಮೇಲೆ ಇಂಪ್ಯಾಕ್ಟು ಸಹ ಬೀಳುತ್ತೆ ಅಂತ ಹೇಳ್ಬೋದು. ಸೊ ಇವಾಗ ಎಕ್ಸ್ಟರ್ನಲ್ ಕ್ರೈಸಿಸ್ನ ಮುಖಾಂತರ ಅಥವಾ ಎಕ್ಸ್ಟರ್ನಲ್ ಶಾಕ್ನ ಮುಖಾಂತರ ಇಂಟರ್ನಲ್ ಕ್ರೈಸಿಸ್ಗಳು ಯಾವ ರೀತಿಯಾಗಿ ಲಿಂಕ್ ಆಗಿದೆ ಅಂತ ಕ್ಲಿಯರ್ ಆಗಿ ಗೊತ್ತಿರಲಿ. ಸೊ ಬಿಗ್ಗರ್ ರಿಸ್ಕ್ ಅಂತಂದರೆ ಆಯಿಲ್ ಶಾಕ್ಸ್, ಟ್ರೇಡಿಂದ ಡಿಸ್ರಪ್ಷನ್ ಆಗ್ತಾ ಇದೆ, ಇನ್ಫ್ಲೇಷನ್, ಇವೆಲ್ಲವೂ ಸಹ ವೆರಿ ಇಂಪಾರ್ಟೆಂಟ್. ಇದರಿಂದಾಗಿ ಒಂದು ಫಿಸಿಕಲ್ ಸ್ಟ್ರೆಸ್ ಕ್ರಿಯೇಟ್ ಆಗ್ತಾ ಇದೆ, ವೀಕ್ ಆಗಿರ್ತಕ್ಕಂಥ ಕನ್ಸಂಪ್ಷನ್ನ ಕಾಣ್ತಾ ಇದ್ದೀವಿ. ಆಟೋಮೆಟಿಕ್ಲಿ ಒಂದು ಗ್ರೋತು ಸಹ ಕಡಿಮೆ ಆಗೋದನ್ನು ಗಮನ ಹರಿಸ್ಬೋದು. ಸೊ ಈ ಒಂದು ಸ್ಥಿತಿಗೆ ಏನು ಸೊಲ್ಯೂಷನ್, ಯಾವ ರೀತಿಯಾಗಿ ನಾವು ಬೆಟರ್ ಎಕನಾಮಿಕ್ ಗ್ರೋತನ್ನು ಕಾಣಬಹುದು ಅನ್ನೋದಾದರೆ, ಪ್ರಸ್ತುತವಾಗಿ ನಮ್ಮ ಆರ್ಥಿಕತೆ ಅವಲಂಬನೆ ಆಗಿರೋದು ಕ್ಯಾಪಿಟಲ್ ಬೇಸ್ಡ್ ಗ್ರೋತಿಂದ, ಕ್ಯಾಪಿಟಲ್ ಡ್ರಿವನ್ ಗ್ರೋತನ್ನು ಕಾಣ್ತಾ ಇದ್ದೇವೆ. ಈ ಒಂದು ಕ್ಯಾಪಿಟಲ್ ಡ್ರಿವನ್ ಗ್ರೋತಿಂದ ಇನ್ಕಮ್ ಲೆಡ್ ಗ್ರೋತ್ಗೆ ನಾವು ಶಿಫ್ಟ್ ಆಗಬೇಕಾಗಿದೆ ಅನ್ನೋದನ್ನು ಕಾಣ್ಬೋದು. ಹೌಸ್ ಹೋಲ್ಡ್ನ ಇನ್ಕಮ್ ತುಂಬ ಇಂಪಾರ್ಟೆಂಟ್.
ಹೌಸ್ ಹೋಲ್ಡ್ ಇನ್ಕಮ್ ಬರಬೇಕು ಅಂತಂದರೆ ವೇಜಸನ್ನು ಎನ್ಹಾನ್ಸ್ ಮಾಡಬೇಕು, ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಯನ್ನು ಕೊಡಬೇಕು, ರೂರಲ್ ಇನ್ಕಮನ್ನು ಎನ್ಹಾನ್ಸ್ ಮಾಡೋದ್ರ ಮುಖಾಂತರ ಕನ್ಸಂಪ್ಷನ್ ಜಾಸ್ತಿ ಆಗಿದೆ ಅಂತಂದರೆ ಸ್ಟೇಬಲ್ ಆಗಿರುವಂಥ ಸ್ಟ್ರಾಂಗ್ ಆಗಿರತಕ್ಕಂಥ ಗ್ರೋತನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಕನ್ಸಂಪ್ಷನ್ ಮೇಲೆ ನಾವು ವರ್ಕ್ ಮಾಡಬೇಕು ಅಂತಂದರೆ ಆದಾಯ ಚೆನ್ನಾಗಿ ಬರಬೇಕು ಅನ್ನುವಂಥ ಒಂದು ಡೈಮೆನ್ಷನ್. ಅನದರ್ ಥಿಂಗ್ ಅಂತಂದರೆ ನಾವು ಎನರ್ಜಿ ರಿಸೋರ್ಸಸ್ಗಳನ್ನು ಡೈವರ್ಸಿಫೈ ಮಾಡಬೇಕು. ಹೆವಿಲಿ ನಾವು ಇಂಪೋರ್ಟ್ ಮಾಡ್ಕೊಳ್ಳೋದ್ರಲ್ಲಿ ಡಿಪೆಂಡೆನ್ಸಿಯನ್ನು ತೋರಿಸ್ತಾ ಇದ್ದೇವೆ, ಕ್ರೂಡ್ ಆಯಿಲನ್ನು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ವಿ. ಸೊ ಇಲ್ಲಿ ನಮ್ಮ ಒಂದು ಸೊಲ್ಯೂಷನ್ ಏನಂದರೆ ಸೋಲಾರ್, ವಿಂಡ್ ಎನರ್ಜಿ ಮುಖಾಂತರ ಬಯೋಫಿಯಲ್ಸ್ ಆಗಿರ್ಬೋದು, ಗ್ರೀನ್ ಹೈಡ್ರೋಜನ್, ಈ ರೀತಿಯಾಗಿ ಡೈವರ್ಸಿಫೈಡ್ ಆಗಿರುವಂಥ ಎನರ್ಜಿ ರಿಸೋರ್ಸಸ್ಗಳ ಮೇಲೆ ನಾವು ರಿಲೇ ಆಗಬೇಕು ಅಂತ. ಇದರಿಂದ ಗ್ಲೋಬಲ್ ಲೆವೆಲಲ್ಲಿ ಏನೇ ತೊಂದರೆ ಆದರೂ ಕೂಡ ನಮಗೆ ಅಷ್ಟೊಂದು ಇಂಪ್ಯಾಕ್ಟ್ ಆಗೋದಿಲ್ಲ. ಎನರ್ಜಿ ಸೆಕ್ಯುರಿಟಿಯನ್ನು ನಾವು ಬೆಟರ್ ಮಾಡ್ತಾ ಹೋಗಬೇಕು ಅನ್ನುವಂಥದ್ದನ್ನು ಕಾಣ್ಬೋದು. ಫಿಸ್ಕಲ್ ಡಿಸಿಪ್ಲಿನನ್ನು ಸಹ ಬಿಲ್ಡ್ ಮಾಡ್ತಾ ಬರಬೇಕು. ಕೇವಲ GST ಆದಾಯದ ಮೇಲೆ ನಾವು ಅವಲಂಬನೆ ಆಗುವಂಥದ್ದಲ್ಲ, ನಮ್ಮ ರೆವೆನ್ಯೂ ಬೇಸನ್ನು ಎನ್ಹಾನ್ಸ್ ಮಾಡ್ತಾ ಬರಬೇಕು. ಇದರಿಂದ ಒಂದು ಬಫರ್ ಕ್ರಿಯೇಟ್ ಆಗುತ್ತೆ. ಏನಾದರೂ ಕ್ರೈಸಿಸ್ ಆದರೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲದೆ ನಾವು ಹ್ಯಾಂಡಲ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ. GST ಮೇಲೆ ಇರುವಂಥ ಒಂದು ಡಿಪೆಂಡೆನ್ಸಿ ರೆಡ್ಯೂಸ್ ಆಗ್ತಾ ಬರಬೇಕು. ಡೈರೆಕ್ಟ್ ಟ್ಯಾಕ್ಸ್ ಮೇಲೆ ನಾವು ಅವಲಂಬನೆ ಆಗ್ಬೋದು, ಸ್ಟೇಬಲ್ ಆಗಿರ್ತಕ್ಕಂಥ ಒಂದು ರೆವೆನ್ಯೂ ಬಂದಂಗೆ ಆಗುತ್ತೆ ಅಂತಲೇ ಹೇಳ್ಬೋದು. ಇದರಿಂದ ಕ್ರೈಸಿಸನ್ನು ನಾವು ಹ್ಯಾಂಡಲ್ ಮಾಡ್ಬೋದು. ಸೊ ಇಲ್ಲಿ ಬ್ಯಾಲೆನ್ಸ್ಡ್ ಆಗಿರುವಂಥ ಒಂದು ಗ್ರೋತ್ ಮಾಡೆಲನ್ನು ತೆಗೆದುಕೊಂಡು ಬರಬೇಕು. ಕ್ಯಾಪಿಟಲ್ ಇಂಟೆನ್ಸಿವಿಂದ ನಾವು ಇನ್ಕಮ್ ಲೆಡ್ ಗ್ರೋತನ್ನು ಕಾಣಬೇಕಾಗಿದೆ. ಸೊ ಇನ್ಕಮ್ ಲೆಡ್ ಗ್ರೋತನ್ನು ತೆಗೆದುಕೊಂಡು ಬಂದಾಗ ನಾವು ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಯನ್ನು ಕ್ರಿಯೇಟ್ ಮಾಡ್ತೀವಲ್ಲ, ಇದರಿಂದ ಬೇರೆ ಬೇರೆ ಸೆಕ್ಟರಲ್ಲೂ ಸಹ ಒಂದು ಜಾಬ್ ಕ್ರಿಯೇಷನ್ ಆಗುತ್ತೆ. MSME ಸೆಕ್ಟರ್ನ ಒಂದು ಪೊಟೆನ್ಷಿಯಲ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಲೇಬರ್ ಇಂಟೆನ್ಸಿವ್ ಸೆಕ್ಟರ್ಸ್ಗಳನ್ನು ಸಹ ನಾವು ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬೋದು. ಇನ್ಕ್ಲೂಸಿವ್ ಆಗಿರುವಂಥ ಒಂದು ಗ್ರೋತನ್ನು ತೆಗೆದುಕೊಂಡು ಬರಬೇಕಾಗಿದೆ. ಇದರಿಂದ ಆಟೋಮೆಟಿಕ್ಲಿ ಇನ್ಇಕ್ವಾಲಿಟಿನೂ ಸಹ ರೆಡ್ಯೂಸ್ ಆಗ್ತಾ ಬರುತ್ತೆ. ಪ್ರೈವೇಟ್ ಇನ್ವೆಸ್ಟ್ಮೆಂಟ್ನಲ್ಲಿ ಕೆಲವೊಂದಿಷ್ಟು ರಿಸ್ಕ್ಗಳು ಕ್ರಿಯೇಟ್ ಆಗಿದ್ದಾವೆ. ಕಾನ್ಫಿಡೆನ್ಸ್ ಇಲ್ಲದೆ ಇರತಕ್ಕಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದಾವೆ. ಈ ಒಂದು ಹಂತದಲ್ಲಿ ಸರ್ಕಾರ ಒಂದು ಪಾಲಿಸಿ ಲೆವೆಲಲ್ಲಿ ಸ್ಟೆಬಿಲಿಟಿನ ತರುವಂಥದ್ದು, ಅನ್ಸರ್ಟನಿಟಿಯನ್ನು ರೆಡ್ಯೂಸ್ ಮಾಡುವಂಥ ಹಂತದಲ್ಲಿ ಏಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸನ್ನು ಇಂಪ್ರೂವೈಸ್ ಮಾಡ್ತಾ ಹೋಗ್ಬೋದಲ್ವಾ. ಲಾಂಗ್ ಟರ್ಮಲ್ಲಿ ಗ್ರೋತನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ ಅಲ್ವಾ. ಹಾಗಾಗಿ ಗ್ಲೋಬಲ್ ಲೆವೆಲಲ್ಲಿರ್ತಕ್ಕಂಥ ಟೆನ್ಷನ್ಸ್ಗಳನ್ನು ನಾವು ಯಾವುದೇ ರೀತಿಯಾಗಿ ಅವಾಯ್ಡ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ನಾವು ನಮ್ಮ ಒಂದು ಕೆಪಾಸಿಟಿಯನ್ನು ಎನ್ಹಾನ್ಸ್ ಮಾಡಬೇಕು ಅನ್ನುವಂಥ ಡೈಮೆನ್ಷನನ್ನು ಕವರ್ ಮಾಡ್ತಾ ಇದ್ದಾರೆ. ಹೈ ಫಾರೆಕ್ಸ್ ರಿಸರ್ವನ್ನು ಹೊಂದೋದ್ರ ಮುಖಾಂತರನೂ ಸಹ ನಮಗೆ ಇಮಿಡಿಯೇಟಾಗಿ ಇಂಪ್ಯಾಕ್ಟ್ ಆಗೋದಿಲ್ಲ. ಸ್ಟೇಬಲ್ ಆಗಿರ್ತಕ್ಕಂಥ ಮ್ಯಾಕ್ರೋ ಎಕನಾಮಿಕ್ ಪಾಲಿಸೀಸನ್ನು ತರೋದ್ರ ಮುಖಾಂತರ ಎಕ್ಸ್ಟರ್ನಲ್ ಶಾಕ್ ಎಷ್ಟೇ ಇದ್ದರೂ ಕೂಡ ನಾವು ಅಬ್ಸಾರ್ಬ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಸೊ ಭಾರತಕ್ಕೆ ಒಂದು ರೀಬ್ಯಾಲೆನ್ಸ್ಡ್ ಗ್ರೋತ್ ಸ್ಟ್ರಾಟಜಿ ಅವಶ್ಯಕತೆ ಇದೆ ಅನ್ನೋದನ್ನು ಆರ್ಟಿಕಲ್ ಮುಖಾಂತರ ನಾವು ಮನನ ಮಾಡ್ಕೋಬೋದು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿಯಲ್ಲಿ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಇಂಡಿಯಾಸ್ ಫಿಸಿಕಲ್ ಸ್ಟ್ರಕ್ಚರ್. Option A, it heavily depends on GST and transaction based taxes. Option 2, it is completely insulated from global shocks. Option 3, capital expenditure plays a major role in growth strategy. ಈ 3 ಆಪ್ಷನ್ ಅಡಿಯಲ್ಲಿ ಸರಿಯಾದ ಉತ್ತರವನ್ನು ಸೆಲೆಕ್ಟ್ ಮಾಡಿ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ನಿಮಗೇನೇ ಕನ್ಸರ್ನ್ ಇದ್ದರೂ ಕೂಡ ನಮಗೆ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.